ಆಕಾಶವಾಣಿ ಮಂಗಳೂರು. ಇದೀಗ ಕಿಸಾನ್ ವಾಣಿ ಕಾರ್ಯಕ್ರಮ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. प्रधानमंत्री किसान मान धन योजना, मिलेगा पेंशन का सहारा, कृषक ना होगा बेसहारा, जुड़ेगा खुशियों से नाता, कटेगा सुख से बुढ़ापा, सुरक्षित होगा अन्नदाता, सुरक्षित होगा अन्नदाता। प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रूपए मासिक पेंशन होगी सुनिश्चित। 55 रूपए से 200 रूपए की मासिक किश्त देकर प्रवेश कर सकते हैं। 18 से 40 वर्ष तक के किसान इस अंशदायक योजना में सरकार देगी बराबर का योगदान। सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं। प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर। कृषि एवं किसान कल्याण मंत्रालय, भारत सरकार द्वारा जनहित में जारी. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಆತ್ಮೀಯ ಕೃಷಿಕ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಜೇನು ಕೃಷಿಯ ಬಗ್ಗೆ ಶಿರಂಕಲ್ಲು ಕೃಷ್ಣ ಭಟ್ ಇವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಶಶಿಕಲಾ ಪ್ರಭು ಕಾಡುಮಠ. ಪ್ರೀತಿಯ ಶ್ರೋತೃಗಳೇ, ಇಂದು ನಮ್ಮೊಂದಿಗಿದ್ದಾರೆ ಬಂಟ್ವಾಳ ತಾಲೂಕು ಕನ್ಯಾನ ಗ್ರಾಮದ ಶಿರಂಕಲ್ಲು ಕೃಷ್ಣ ಭಟ್ ಇವರು ನಿವೃತ್ತ ಸಂಸ್ಕೃತ ಅಧ್ಯಾಪಕರು ಹಾಗೂ ಪ್ರಗತಿಪರ ಕೃಷಿಕರು. ಇವರು ಅದಲ್ಲದೆ ಇದರೊಂದಿಗೆ ಜೇನು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಇವರೊಂದಿಗೆ ಒಂದಿಷ್ಟು ಅನುಭವಗಳು, ಜೇನು ಕೃಷಿ ಹಾಗೂ ಕೃಷಿಯ ಅನುಭವಗಳನ್ನು ಹಂಚಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ನೀವು ಈ ಜೇನು ಕೃಷಿಯನ್ನು ಆಯ್ಕೆ ಮಾಡಬೇಕು ಅಂತಾದ್ರೆ ನಿಮಗೆ ಇದರ ಪ್ರೇರಣೆ ಏನು ಅಂತ ಹೇಳ್ಬೋದಾ ಸರ್? ಪ್ರೇರಣೆ ಹೇಳ್ಬೋದು. ಅಂದರೆ ನಮ್ಮ ಮನೆಯಲ್ಲಿ ತಂದೆಯವರು ಮೊದಲು ಜೇನು ಕೃಷಿಯನ್ನು ಮಾಡ್ತಾ ಇದ್ರು ಅಂತ ಕಾಣ್ತದೆ. ನಾನು ನೋಡಲಿಲ್ಲ. ಆದರೆ ಒಂದು ಸಲ ಏನಾಯಿತು ಅಂದರೆ, ಈ ಮಳೆಗೆ ಒಂದು ಅಡಿಕೆ ಮರ ಬಿದ್ದದ್ರಲ್ಲಿ ಜೇನುನೊಣಗಳೆಲ್ಲ ತುಂಬ ಇದ್ದವು. ಅದು ಮಳೆಗೆ ಹಾರಲಿಕ್ಕಾಗದೆ ಸಾಯುವುದನ್ನು ಕಂಡು ನನಗೆ ಬೇಸರ ಆಯಿತು. ಹಾಗೆ ತಂದೆಯವರು ಅಟ್ಟದಲ್ಲಿಟ್ಟ ಪೆಟ್ಟಿಗೆಯನ್ನು ತಂದು ಅದನ್ನು ನಾನು ಹೇಗೋ ತುಂಬಿಸಿದೆ. ನನಗೆ ಮತ್ತು ಈ ಮಧುಪ್ರಪಂಚ ಅಂತ ಒಂದು ಪುಸ್ತಕ ಕೂಡ ತಂದೆಯವರು ಯಾವಾಗಲೂ ತಂದಿಟ್ಟದ್ದು ಸಿಕ್ಕಿತ್ತು. ಅದನ್ನು ಸ್ವಲ್ಪ ಅಧ್ಯಯನ ಮಾಡ್ತಾ ಹಾಗೆ ನಾನು ಜೇನು ಕೃಷಿಯನ್ನು ಪ್ರಾರಂಭಿಸಿದ್ದು ಸುಮಾರು ಒಂದು 40-42 ವರ್ಷದ ಮೊದಲು. ಅದರ ನಂತರ ನಾನೊಂದು 4-5 ಪೆಟ್ಟಿಗೆಯನ್ನು ಮನೆಯಲ್ಲಿ ಇಟ್ಟುಕೊಂಡೇ ಇದ್ದೆ. ಹೆಚ್ಚಾಗಿ 4 ಪೆಟ್ಟಿಗೆ 5 ಪೆಟ್ಟಿಗೆ. ಅದಂದರೆ ಸರಿಯಾದ ಜೇನು ಕೃಷಿ ಅಂತ ನನಗೆ ಅನ್ನಿಸಿ ಆವಾಗ ನನಗೆ ಗೊತ್ತಿರಲೂ ಇಲ್ಲ. ನಾನು ಅದನ್ನು ಹೀಗೆ ಇರುವೆ ಬರ್ತದೆ ಅಂತ ಹಗ್ಗದಲ್ಲಿ ತೂಗು ಹಾಕಿ ಎಲ್ಲ ನಾನು ಜೇನು ಕೃಷಿಯನ್ನು ಮಾಡ್ತಾ ಇದ್ದೆ. ಹಾಗೆ ಮಾಡೋದರಿಂದ ಅದು ಗಾಳಿಗೆ ಅಲ್ಲಾಡಿ ಜೇನುನೊಣಗಳಿಗೆ ತುಂಬ ತೊಂದರೆ ಆಗ್ತದೆ ಅಂತ ಮತ್ತೆ ಅರಿವಾಯಿತು ನನಗೆ. ಅದು ಮೊದಲೆಲ್ಲ ಗೊತ್ತಿರಲಿಲ್ಲ. ಇರುವೆ ಬರೋದಕ್ಕೋಸ್ಕರ ಹಾಗೆ ಮಾಡಿದ್ದು. ಹಾಗೆ ನನಗೆ ಜೇನು ಕೃಷಿಗೆ ಒಂದು ಪ್ರೇರಣೆ ಅಂದರೆ ಅದುವೇ. ಅದನ್ನು ನೋಡ್ಲಿಕ್ಕಾಗದೆ ನಾನು ಸಾಕ್ಲಿಕ್ಕೆ ಶುರು ಮಾಡಿದ್ದು. ಅದರ ನಂತರ ನನಗೆ ಅದರಲ್ಲಿ ತುಂಬಾ ಆಸಕ್ತಿ ಬರಲಿಕ್ಕೆ ಪ್ರಾರಂಭ ಆಯಿತು. ಹಾಗೆ ಈಗ ಈ ಜೇನು ಕೃಷಿಯೊಂದಿಗೆ ನೀವು ಅಧ್ಯಾಪಕರಾಗಿ ಕೆಲಸ ಮಾಡ್ತಿದ್ರಿ ಅಂತೇಳಿ ಗೊತ್ತಾಯಿತು. ಇದರ ಬಗ್ಗೆ ಒಂದು ಹೇಳ್ಬೋದಾ ಸರ್? ಹೇಳ್ಬೋದು. ಅಂದರೆ ನಾನು ಕರ್ನಾಟಕ ಪ್ರೌಢಶಾಲೆ ಮಾಣಿಯಲ್ಲಿ ಸುಮಾರು ಒಂದು 30 ವರ್ಷ ಸಂಸ್ಕೃತ ಅಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೆ. ನನಗೆ ಅಂದರೆ ಹವ್ಯಾಸ ಜೇನು ಕೃಷಿ ನನಗೆ ತುಂಬ ಇಷ್ಟ ಆಗಿತ್ತು. ಆದ್ದರಿಂದ ಮಕ್ಕಳಿಗೂ ಕೂಡ ಇದನ್ನು ಕಲಿಸಬೇಕು. ಮಕ್ಕಳು ಈ ಜೇನು ಕೃಷಿಯನ್ನು ಕಲಿತರೆ ಎಲ್ಲೆಲ್ಲೋ ಹೋಗಿ ಅದಕ್ಕೆ ಬೆಂಕಿ ಕೊಡುವುದು, ಹೊಗೆ ಹಾಕುವುದು, ಜೇನುನೊಣಗಳ ನಾಶ ಮಾಡುವುದು, ಇದನ್ನು ತಡೆಯಬಹುದು ಅಂತ ನನ್ನ ಮನಸ್ಸಿನಲ್ಲಿ ಒಂದು ಉದ್ದೇಶ ಕೂಡ ಇತ್ತು. ಹಾಗೆ ನಮ್ಮ ಆಡಳಿತ ಮಂಡಳಿಯವರು ಮತ್ತು ನಮ್ಮ ಹೆಡ್ ಮಾಸ್ಟರ್ ಎಲ್ಲ ಅದಕ್ಕೆ ತುಂಬ ಸಹಕಾರವನ್ನು ಕೂಡ ಕೊಟ್ಟಿದ್ದರು. ಹಾಗೆ ಅಲ್ಲಿ ಒಂದು ಜೇನು ಸಂಘ ಅಂತ ಮಾಡಿಕೊಂಡಿದ್ದೇವೆ ಶಾಲೆಯಲ್ಲಿ. ಅದಕ್ಕೆ ಸುಮಾರು ಒಂದು 60-70 ಜನ ಪ್ರತಿ ವರ್ಷ ಜೇನು ಸಂಘಕ್ಕೆ ಸೇರ್ತಾ ಇದ್ರು. ಅಂದರೆ ಶಾಲೆಯಲ್ಲಿ ಬೇರೆ ಬೇರೆ ಸಂಘಗಳನ್ನು ಮಾಡಬೇಕು ಅಂತ ಸರ್ಕಾರದ್ದೇ ಒಂದು ಪ್ರೋತ್ಸಾಹ ಕೂಡ ಇತ್ತು. ಅದರಲ್ಲಿ ಜೇನು ಸಂಘವು ಒಂದು, ಅಂದರೆ ಜೇನು ಕೃಷಿಕರ ಸಂಘ ಅಂತ. ಹಾಗೆ ಆ ಮಕ್ಕಳನ್ನೆಲ್ಲ ಸೇರಿಸಿಕೊಂಡು ಅಕ್ಟೋಬರ್ ರಜೆ ಶುರುವಾದ ಕೊಳ್ಳೆ ಮಕ್ಕಳೆಲ್ಲ ಬೇರೆ ಬೇರೆ ಮನೆಗಳಿಗೆ ಹೋಗ್ತಾರೆ. ಅದಕ್ಕಿಂತ ಮೊದಲೇ ಆಸಕ್ತ ವಿದ್ಯಾರ್ಥಿಗಳಿಗೆ
ಉಚಿತ ಜೇನು ಕೃಷಿ ತರಬೇತಿಯನ್ನು ನಾವು ಮಾಡ್ತಾ ಇದ್ದೀವಿ. ಅಂದರೆ ನಾನು ಮತ್ತು ನಮ್ಮ ಹೆಡ್ ಮಾಸ್ಟ್ರು, ಆಸಕ್ತ ಜೇನು ಕೃಷಿ ಮಾಸ್ಟರ್ಗಳು ಸೇರಿಕೊಂಡು ಅದನ್ನು ಪ್ರಾರಂಭಿಸಿದ್ದು. ಆವಾಗ ನನಗೆ ಜೇನು ಕೃಷಿ ತರಬೇತಿ ಕೊಡುವಷ್ಟು ಅನುಭವವೂ ಇರಲಿಲ್ಲ, ಅಂತೂ ಆಸಕ್ತಿ ಇತ್ತು. ಹಾಗೆ ನಾವು ಪುತ್ತೂರು ಏನು ಜೇನು ಕೃಷಿಕರ ಸಂಘ ಇದೆ ಅಲ್ಲಿಂದ ರಾಮಕೃಷ್ಣ ಗೌಡ ಎನ್ನುವರನ್ನು ಕರೆಸಿ ಪ್ರತಿ ವರ್ಷ ಅವರ ಮೂಲಕ ನಾವು ಜೇನು ಕೃಷಿಯ ತರಬೇತಿಯನ್ನು ಕೊಡಿಸ್ತಾ ಇದ್ದೆವು. ಇದಕ್ಕೆ ಶ್ಯಾಮ್ ಭಟ್ ಕೂಡ, ಅಂದರೆ ಜೇನು ಕೃಷಿ ಸಂಘದ ಅಧ್ಯಕ್ಷರಾಗಿದ್ದರು, ಅವರು ಕೂಡ ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟು ಪ್ರತಿ ವರ್ಷ ಅವರು ಕೂಡ 1 ದಿನದ ತರಬೇತಿಯನ್ನು ಅವರು ಕೊಡ್ತಾ ಇದ್ದರು. ಹಾಗೆ ನಾವು ಉಚಿತವಾಗಿ 2 ದಿನದ ಜೇನು ಕೃಷಿ ತರಬೇತಿಯನ್ನು ಮಾಡ್ತಾ ಇದ್ದೆವು. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಪ್ರಾತ್ಯಕ್ಷಿಕೆಯನ್ನೆಲ್ಲ ತೋರಿಸಬೇಕು. ಅದಕ್ಕೆ ಜೇನು ಪೆಟ್ಟಿಗೆಗೆ ಎಲ್ಲಿ ಹೋಗೋದು, ಇನ್ನೊಬ್ಬರ ಮನೆಗೆ ಹೋಗೋದು ಬೇಡ ಅಂತ ಹೇಳ್ಕೊಂಡು ನಾವೇ ಜೇನು ಪೆಟ್ಟಿಗೆಯನ್ನು ಕೆಲವು ಖರೀದಿಸಿದೆವು. ಮತ್ತು ನೇರಳಕಟ್ಟೆ ಏನು ಸಹಕಾರಿ ಸಂಘ ಸೊಸೈಟಿಯವರಿದ್ದರು, ಅವರು ಒಂದು ಜೇನು ಪೆಟ್ಟಿಗೆಯನ್ನು ಕೊಡಿಸಿದರು. ಹೀಗೆ ನಾವು ಮಕ್ಕಳನ್ನು ಕರ್ಕೊಂಡು ಎಲ್ಲಿ ಜೇನು ಕುಟುಂಬ ಇದೆ, ಹುತ್ತದಲ್ಲೆಲ್ಲ ಇದೆ, ಅದನ್ನು ಮಕ್ಕಳನ್ನು, ಈ ಆಸಕ್ತ ನಮ್ಮ ಜೇನು ಸಂಘದ ಮಕ್ಕಳನ್ನು ಕರ್ಕೊಂಡೋಗಿ ಅಲ್ಲಿ ಜೇನು ಹಿಡಿಯುವುದು ಹೇಗೆ ಎಲ್ಲ ತರಬೇತಿಯನ್ನು ಕೊಡ್ತಾ ಇದ್ದೆವು. ಮತ್ತು ಹೀಗೆ ಅದು 1-2 ಪೆಟ್ಟಿಗೆ ಇದ್ದದ್ದು ಅದು ಪಾಲಾಗ್ಲಿಕ್ಕೆ ಆಗುವಾಗ ನಮಗೆ ಪೆಟ್ಟಿಗೆ ಜಾಸ್ತಿ ಬೇಕಾಯಿತು. ಒಂದು 5 ಪೆಟ್ಟಿಗೆಯನ್ನು ಶಾಲೆಯಲ್ಲಿ ಏನು ಜಗಲಿಯಲ್ಲಿ ಇಟ್ಟು ಸಾಕ್ತಾ ಇದ್ದೆವು. ಮಕ್ಕಳಿಗೂ ಕೂಡ ಅದರಲ್ಲಿ ತುಂಬ ಆಸಕ್ತಿ ಇತ್ತು. ಎಲ್ಲ ಮಕ್ಕಳಿಗೂ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಅಂತೂ ಮಕ್ಕಳಿಗೇನು ತೊಂದರೆ ಕೊಡಲಿಲ್ಲ ಆ ಜೇನುನೊಣಗಳು ಇಷ್ಟೋ ತನಕ. ಹಾಗೆ ನಾವು ಮಕ್ಕಳಿಗೆ ತರಬೇತಿಯನ್ನು ಪ್ರತಿ ವರ್ಷ ಕೊಡ್ತಾ ಇದ್ದೆವು. ಅದರಲ್ಲಿ ನಮಗೆ ಜೇನುತುಪ್ಪ ಸಿಗ್ತಾ ಇತ್ತು. ಆ ಜೇನುತುಪ್ಪವನ್ನು ಮಕ್ಕಳಿಗೆ ಪ್ರತಿ ಕ್ಲಾಸಿಗೆ ಒಂದು 2 ಬಾಟ್ಲಿ ಹಾಗೆ ಪ್ರತಿ ಮಕ್ಕಳು ಕೂಡ 2 ರೂಪಾಯಿ ಕೊಟ್ಟು ಅದರಲ್ಲಿ ಇದು ತೆಗೆಯುವ ಹಾಗೆ, ಸೋಲ್ತಿ ತೆಗೆಯುವ ಹಾಗೆ ಅದರಷ್ಟು ಚೀಟಿಯನ್ನು ತೆಗೆದು 1 ಬಾಟ್ಲಿ ಹುಡುಗಿಯರಿಗೆ 1 ಬಾಟ್ಲಿ ಹುಡುಗರಿಗೆ ಹಾಗೆ ಕೊಡ್ತಾ ಇದ್ದೆವು. ಅದರಲ್ಲಿ ಬಂದ ಹಣವನ್ನು ಜೇನು ಸಂಘಕ್ಕೆ ಅಂತ ಒಂದು ಇಟ್ಟುಕೊಂಡು ಅದನ್ನು ಬ್ಯಾಂಕಲ್ಲಿ ಹಾಕಿ ಅದರಲ್ಲಿ ಬಂದ ಬಡ್ಡಿಯಿಂದ ನಾವು ಉಚಿತ ತರಬೇತಿಗೆ ಮಕ್ಕಳಿಗೆ ತಿಂಡಿ ಕಾಪಿ ಹೀಗೆಲ್ಲ ಮಾಡ್ತಾ ಇದ್ದೆವು. ಮತ್ತೆ ರಾಮಕೃಷ್ಣ ಗೌಡರು ತೀರಿ ಹೋದರು, ಮತ್ತೆ ನಾನೇ ತರಬೇತಿಯನ್ನು ಕೊಡ್ತಾ ಇದ್ದೆ. ಅದಕ್ಕೆ ನಮ್ಮ ಹೆಡ್ ಮಾಸ್ಟರ್ BK ಭಂಡಾರಿ ಕೂಡ ಅದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ರು. ಅವರು ಕೂಡ 1 ದಿನದ ತರಬೇತಿಯನ್ನು ಅವರು ಮಾಡ್ತಾ ಇದ್ರು. ಹೀಗೆ ಮಕ್ಕಳಿಗೆ ಜೇನು ಕೃಷಿಯಲ್ಲಿ ಏನು ಆಸಕ್ತಿ ಹುಟ್ಟಿತು. ಹಲವು ಮಕ್ಕಳು ಇಂದು ಕೂಡ ಜೇನು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಉಪವೃತ್ತಿಯಾಗಿ ಅವರಿಗೆ ಕೃಷಿಯೊಂದಿಗೆ ಇದು ತುಂಬ ಅನುಕೂಲ ಅಂತ ಅನ್ನಿಸ್ತಾ ಇದೆ. ಹಾಗೆ ಜೇನು ಕೃಷಿಯಲ್ಲಿ ಜೇನು ಕುಟುಂಬವನ್ನು ಮಾರಾಟ ಮಾಡುವ ವಿದ್ಯಾರ್ಥಿಗಳು ಕೂಡ ಇದ್ದಾರೆ, ಜೇನು ಮಾತ್ರ ಮಾರಾಟ ಅಲ್ಲ. ಹಾಗೆ ನೀವು ಸಂಸ್ಕೃತ ಅದರೊಟ್ಟಿಗೆ ಈ ಜೇನನ್ನು ಸಹ ಮಕ್ಕಳಿಗೆ ಒಂದು ಜೇನು ಕೃಷಿ ಮಾಡುವುದನ್ನು ಸಹ ಹೇಳಿಕೊಟ್ಟಿದ್ದೀರಿ. ಅದೊಂದು ವಿಶೇಷತೆ ಅಂತಲೇ ಹೇಳ್ಬೋದು ನಿಮ್ಮದು ಹವ್ಯಾಸದಲ್ಲಿ. ಹಾಗೇನಿಲ್ಲ, ಒಬ್ಬೊಬ್ಬರ ಆಸಕ್ತಿಯ ವಿಷಯ ಅಂತ ಇರ್ತದೆ. ಖಂಡಿತ. ಹಾಗೆ ನನಗೆ ಜೇನು ಕೃಷಿಯಲ್ಲಿ ಸ್ವಲ್ಪ ಆಸಕ್ತಿ ಇತ್ತು, ಅದನ್ನು ನಾನು ಮಕ್ಕಳಿಗೆ ಸ್ವಲ್ಪ. ಹೌದು. ಈಗ ಈ ಜೇನು ಪೆಟ್ಟಿಗೆ ನಿಮ್ಮ ಮನೆಯಲ್ಲಿ ಎಷ್ಟು ಪೆಟ್ಟಿಗೆಗಳು ಉಂಟು ಸರ್? ನಮ್ಮಲ್ಲಿ 72 ಪೆಟ್ಟಿಗೆ ಈಗ ಕುಟುಂಬ ಉಂಟು. ಒಮ್ಮೆ 112 ತನಕ ಇತ್ತು, ಅದೆಲ್ಲ ಕೆಲವು ಹೋಯ್ತು. ಅಂದ್ರೆ ಮನೆಯಲ್ಲಿ ಇಲ್ಲಿ ನಮ್ಮ ಸುತ್ತಮುತ್ತ ಒಂದು 30 ಪೆಟ್ಟಿಗೆಯನ್ನು ಇಟ್ಟಿದ್ದೇನೆ. ಮತ್ತೆ ನಮಗೆ ಅದು ಒಂದು 12-15 ಪೆಟ್ಟಿಗೆಗಿಂತ ಹೆಚ್ಚು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇಟ್ಟರೆ ಅದರಲ್ಲಿ ಉತ್ಪತ್ತಿ ಕಡಿಮೆ. ಹಾಗೆ ಬೇರೆಯವರ ಮನೆಯಲ್ಲೆಲ್ಲ ಇಟ್ಟು ಒಂದು 72 ಪೆಟ್ಟಿಗೆ ಉಂಟು. ಈಗ ಒಂದು 4 ಮನೆಯಲ್ಲಿ ಇಟ್ಟಿದ್ದೇನೆ, ಬೇರೆ ಬೇರೆ ಮನೆಗಳಲ್ಲಿ. ಅಲ್ಲಿಗೆ ಒಂದು ವಾರಕ್ಕೊಮ್ಮೆ ಎಲ್ಲ ಹೋಗ್ಬೇಕಾಗ್ತದೆ, 10 ದಿವಸಕ್ಕೊಮ್ಮೆ ಆದ್ರೂ ಹೋಗಿ ಅದನ್ನು ನೋಡ್ಕೊಳ್ಬೇಕು. ಈಗ ಈ ಜೇನು ನೊಣಗಳು ಇದರಲ್ಲಿ ಎಷ್ಟು ವಿಧಗಳು ಉಂಟು ಸರ್? ಜೇನು ನೊಣಗಳಲ್ಲಿ ಒಂದು 4 ವಿಧವನ್ನು ನಾವು ಸಾಮಾನ್ಯವಾಗಿ ಗುರುತಿಸಬಹುದು. ಒಂದು ಹೆಜ್ಜೇನು, ಇನ್ನೊಂದು ತುಡುವೆ ಜೇನು, ಮತ್ತೊಂದು ಮೊಜಂಟಿ ಜೇನು, ಮತ್ತೊಂದು ಕೋಲ್ ಜೇನು ಅಂತ. ನಾನು ಹೆಚ್ಚಾಗಿ ಇಷ್ಟಪಡುವುದು ತುಡುವೆ ಜೇನನ್ನು. ಹೆಜ್ಜೇನನ್ನು ನಮಗೆ ಸಾಕ್ಲಿಕ್ಕೆ ಆಗುದಿಲ್ಲ, ಅದು ಎತ್ತರದ ಕಟ್ಟಡಗಳಲ್ಲಿ ದೊಡ್ಡ ದೊಡ್ಡ ಮರಗಳಲ್ಲಿ ಒಂದು ಏರಿಯನ್ನು ಕಟ್ಟಿ ವಾಸಿಸ್ತಾ ಇರ್ತದೆ. ಅದು ಅಪಾಯಕಾರಿ ಕೂಡ ಸ್ವಲ್ಪ. ಹಾಗಾಗಿ ಅದನ್ನು ಸಾಕ್ಲಿಕ್ಕೆ ಆಗುದಿಲ್ಲ. ನಮಗೆ ಸಾಕ್ಲಿಕ್ಕೆ ಆಗೋದು ಒಂದು ತುಡುವೆ ಜೇನು, ಮತ್ತೊಂದು ಮುಜಂಟಿ ಅಥವಾ ಮಿಸ್ರಿ ಜೇನು ಅಂತ ಹೇಳ್ತಾರೆ ಅದನ್ನು. ಈ ಕೋಲ್ ಜೇನನ್ನು ಕೂಡ ಸಾಕ್ಲಿಕ್ಕೆ ಆಗೋದಿಲ್ಲ. ಕೋಲ್ ಜೇನು ಕೂಡ ಕೆಲವು ಸಪುರದ ಅಂದ್ರೆ ಚಿಕ್ಕ ಕೋಲ್ಗಳಲ್ಲಿ ಒಂದು ಏರಿಯನ್ನು ಕಟ್ಟಿ ಅದು ಇರ್ತದೆ. ಅದರ ಮೇಲ್ಭಾಗದಿಂದ ಜೇನನ್ನು ತೆಗೆದು ಪುನಃ ಜೇನು ಮಾಡುವ ಹಾಗೆ ಮಾಡಬಹುದು, ಮನೆ ಹತ್ರ ಇದ್ರೆ ಆಗ್ಬೋದು. ಆದರೆ ಸಾಕ್ಲಿಕ್ಕೆ ಯೋಗ್ಯವಲ್ಲ. ಮಿಸ್ರಿ ಜೇನು ಮತ್ತು ತುಡುವೆ ಜೇನು ಸಾಕ್ಲಿಕ್ಕೆ ಯೋಗ್ಯ. ತುಂಬಾ ಜನ ಮಿಸ್ರಿ ಜೇನನ್ನು ಸಾಕ್ತಾರೆ, ಅದರ ಜೇನಿಗೆ ತುಂಬಾ ರೇಟು ಕೂಡ ಇದೆ. ನನಗೆ ಇಷ್ಟ ಅಂದ್ರೆ ಈ ತುಡುವೆ ಜೇನು ಇಷ್ಟ ಆಯ್ತು. ಹಾಗೆ ನಾನು ಕೂಡ ಅಲ್ಲಲ್ಲಿ ಬಾಡಿಗೆ ಮನೆಗಳಲ್ಲಿ ಇದ್ದೆ. ಆ ಬಾಡಿಗೆ ಮನೆಗಳಲ್ಲಿ ಇಡುವಾಗಲೇ ಜೇನು ಕುಟುಂಬಗಳನ್ನು ಸಾಕ್ತಾ ಇದ್ದೆ. ಎಲ್ಲೆಲ್ಲೋ ಹೋಗಿ ಬೆಳ್ಳಾರೆ ಆಚೆ ಕಡೆಯಿಂದಲೂ ಕೂಡ ಜೇನು ಕುಟುಂಬಗಳನ್ನು ತಂದದ್ದಿದೆ ಆ ಸಮಯದಲ್ಲೆಲ್ಲ.
ಮತ್ತೇನಾಯ್ತು ಅಂದ್ರೆ ಅದು ಜೇನು ಕುಟುಂಬ ಪ್ರತಿ ವರ್ಷ ಕೂಡ ಒಮ್ಮೆ ಪಾಲು ಆಗಿಯೇ ಆಗ್ತದೆ, ಡಿವೈಡ್ ಮಾಡಲೇಬೇಕು ನಾವು. ಹಾಗೆ ಪಾಲಾಗುವಾಗ ಬೇರೆ ಪೆಟ್ಟಿಗೆ ತಂದು ಪಾಲು ಮಾಡಿದೆ, ಮತ್ತೆ 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 ಹೆಚ್ಚೆಚ್ಚಾಯ್ತು. ಅದು ಪಾಲು ಮಾಡದೇ ವಿಧಿ ಇಲ್ಲ, ಇಲ್ಲದ್ರೆ ಅದು ಪಾಲಾಗಿ ಹೋಗ್ತದೆ. ಹಾಗೆ ಹೆಚ್ಚೆಚ್ಚಾಗಿ ಸುಮಾರು 112 ಕುಟುಂಬಗಳು ಒಂದು ಸಲ ಇದ್ದು ಈಗ ಸ್ವಲ್ಪ ಕಡಿಮೆ ಆಗಿದೆ. ಈಗ ಈ ಜೇನು ನೊಣಗಳಲ್ಲಿ ನಿಮಗೆ ಆ ಬಣ್ಣಗಳು ರಾಣಿ ಜೇನು ಅಥವಾ ಅದು ಅದರ ಸೈನಿಕರು ಈ ತರ ನಿಮಗೆ ಅದು ಹೇಗೆ ನೀವು ಗುರುತಿಸ್ತೀರಾ? ಗುರುತಿಸುದಂದ್ರೆ ರಾಣಿ ಸ್ವಲ್ಪ ದೊಡ್ಡದಿರ್ತದೆ, ಮತ್ತೆ ಸ್ವಲ್ಪ ಕೆಂಬಣ್ಣ. ಅದರಲ್ಲಿ ಕೂಡ ಸಣ್ಣ ವಯಸ್ಸಿನ ರಾಣಿ ನೋಡುವಾಗ್ಲೂ ನಮಗೆ ಗೊತ್ತಾಗ್ತದೆ. ಸಣ್ಣ ವಯಸ್ಸಿನ ರಾಣಿ ಆದ್ರೆ ಏರಿಯಾ ಸುತ್ತಮುತ್ತ ಓಡಾಡ್ತಾ ಇರ್ತದೆ. ಮತ್ತೆ ಅದು ಮೊಟ್ಟೆ ಇಡ್ಲಿಕ್ಕೆ ಪ್ರಾರಂಭಿಸಿದ್ರೆ ಸ್ವಲ್ಪ ಅದರ ಗತಿ ನಿಧಾನ ಆಗ್ತದೆ. ಅದು ಸ್ವಲ್ಪ ದೊಡ್ಡ ಇರ್ತದೆ. ಒಂದು ಪೆಟ್ಟಿಗೆಯಲ್ಲಿ ಒಂದೇ ರಾಣಿ ನೊಣ ಇರುವುದು. ಅದು 2 ಆಗ್ತದೆ ಅಂತ ಆಗುವಾಗ ಪಾಲಾಗಿ ಹೋಗ್ತದೆ. ಅಂದ್ರೆ ಕುಟುಂಬದಲ್ಲಿ ರಾಣಿ ನೊಣ ಎನ್ನುವುದು ಅದರಲ್ಲಿ ಒಂದು ಫೆರಮೋನ್ ಎನ್ನುವ ದ್ರವ ಸಿಗ್ತದೆ. ಈ ಎಲ್ಲ ನೊಣಗಳಿಗೂ ಆ ದ್ರವವನ್ನು ಸ್ವಲ್ಪ ಸ್ವಲ್ಪ ಬೇಕೇ ಬೇಕು, ಇಲ್ಲದಿದ್ರೆ ಅದಕ್ಕೆ ಆಸಕ್ತಿ ಇರೋದಿಲ್ಲ ಕೆಲಸ ಮಾಡ್ಲಿಕ್ಕೆ. ಈ ನೊಣಗಳ ಸಂಖ್ಯೆ ಜಾಸ್ತಿ ಆದ ಕೂಡಲೇ ಅಥವಾ ಪೆಟ್ಟಿಗೆಯಲ್ಲಿ ಜಾಗ ಸಾಕಾಗೋದಿಲ್ಲ ಅಂತ ಆದ ಕೂಡಲೇ ಅದು ಮೊದಲಿಗೆ ಗಂಡು ಮೊಟ್ಟೆಯನ್ನು ಇಡ್ತದೆ. ಈ ರಾಣಿ ನೊಣ, ರಾಣಿ ನೊಣದ ವಿಶೇಷತೆ ಏನು ಅಂದ್ರೆ ಬೇಕಾದಾಗ ಗಂಡು ಮೊಟ್ಟೆ ಇಡುವ ವ್ಯವಸ್ಥೆ ಉಂಟು ಅಂತ ಕಾಣ್ತದೆ. ಹಾಗೆ ಅದು ನೊಣಗಳ ಸಂಖ್ಯೆ ಜಾಸ್ತಿ ಆದ ಕೂಡಲೇ ಗಂಡು ಮೊಟ್ಟೆ ಇಡ್ತದೆ. ಗಂಡು ಮೊಟ್ಟೆ ಇಟ್ಟು ಸುಮಾರು 15 ದಿವಸ 1 ತಿಂಗಳಾಗುವಾಗ ರಾಣಿ ಕಣಗಳನ್ನು ತಯಾರು ಮಾಡ್ತಾರೆ ಕೆಲಸಗಾರ ನೊಣಗಳು. ಅದರಲ್ಲಿ ಮೊಟ್ಟೆ ಇಟ್ಟು ಅದಕ್ಕೆ ರಾಜಶಾಹಿ ಎನ್ನುವ ವಿಶೇಷವಾದ ದ್ರವವನ್ನು ಉಣಿಸಿ ಅದನ್ನು ರಾಣಿ ಕಣವನ್ನಾಗಿ ತಯಾರು ಮಾಡ್ತವೆ. ಒಮ್ಮೆ ಪಾಲಾಗುವಾಗ ಒಂದು 7-8 ರಾಣಿ ಕಣಗಳು ತಯಾರಾಗುತ್ತವೆ. ಅದರಲ್ಲಿ ಏನು ನಾಳೆ ಮರುದಿವಸ ರಾಣಿ ಮೊಟ್ಟೆ ಕಣದಿಂದ ರಾಣಿ ಹೊರಗೆ ಬರ್ತದೆ ಅಂತ ಆಗುವಾಗ ಈ ರಾಣಿ ಅರ್ಧ ಭಾಗ ನೊಣಗಳನ್ನು ಕೆಲಸಗಾರ ನೊಣಗಳನ್ನು ತೆಕ್ಕೊಂಡು ಪೆಟ್ಟಿಗೆಯಿಂದ ಹೋಗಿ ಪಾಲಾಗ್ತದೆ. ಹಾಗೆ ವರ್ಷದಲ್ಲಿ 1 ಸಲ ಪಾಲು ಮಾಡಲೇಬೇಕು ನಾವು, ಪಾಲಾಗ್ತದೆ ಇಲ್ಲದಿದ್ರೆ ಅದೇ ಪಾಲಾಗ್ತದೆ. ಈ ರಾಣಿ ನೊಣ ಎನ್ನುವುದು ಒಂದು ದಿನದಲ್ಲಿ ಸಾಕಷ್ಟು ಆಹಾರ ಸಿಗುವ ಸಮಯದಲ್ಲಿ 1,500 ತನಕ ಮೊಟ್ಟೆ ಇಡ್ತದೆ. ಮತ್ತೆ ಈ ಮಳೆಗಾಲದಲ್ಲೆಲ್ಲ ಆಹಾರ ಸಿಗೋದಿಲ್ಲ ಅಂತ ಸಂದರ್ಭದಲ್ಲಿ ನೊಣಗಳಿಗೆ ಆಹಾರ ಬೇಕಲ್ಲ ಕೊಡ್ಲಿಕ್ಕೆ ಮರಿಗಳಿಗೆ, ಆವಾಗ ಅದು ಮೊಟ್ಟೆ ಇಡದೇ ಇರುವುದೂ ಇದೆ. ಹಾಗೆ ಮೊಟ್ಟೆ ಇಡದೇ ಇದ್ರೆ ಅಥವಾ ಕಡಿಮೆ ಮೊಟ್ಟೆ ಇಡ್ತದೆ. ಮೊಟ್ಟೆ ಇಲ್ಲ ನಮ್ಮ ಕುಟುಂಬದಲ್ಲಿ ಈ ಮೊಟ್ಟೆ ಮರಿಗಳು ಇಲ್ಲ ಅಂತ ಆಗುವಾಗ ಮತ್ತೆ ಕುಟುಂಬ ಬೇಗ ಪರಾರಿ ಆಗ್ತದೆ ಅಂತ ಅರ್ಥ. ಹಾಗೆ ನಮ್ಮ ಕುಟುಂಬದಲ್ಲಿ ಯಾವಾಗಲೂ ಮೊಟ್ಟೆ ಮರಿಗಳು ಇರುವ ಹಾಗೆ ನಾವು ನೋಡ್ಕೊಳ್ಬೇಕು. ಅಂದ್ರೆ ಬೇರೆ ಪೆಟ್ಟಿಗೆ ಇದ್ರೆ ಅದರಿಂದ ನೊಣಗಳನ್ನು ಅದಕ್ಕೆ ಬಿಟ್ಟು ಆ ಏರಿಯನ್ನು ಮೊಟ್ಟೆ ಮರಿಗಳಿರುವ ಏರಿಯನ್ನು ಈ ಕುಟುಂಬಕ್ಕೆ ಕೊಟ್ಟಾಗ ಇದು ಮತ್ತೆ ಉತ್ಸಾಹದಿಂದ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ. ಇದಕ್ಕೀಗ ಆಹಾರ ಅಂತ ಹೇಳಿದ್ರೆ ಈ ಮಳೆ ಟೈಮಲ್ಲಿ ಸಮಯದಲ್ಲಿ ನಿಮ್ಗೆ ಹೂಗಳು ಅವುಗಳಿಗೆ ಬೇಕಾದ ಆಹಾರ ಸಿಗ್ತದ ಅಥವಾ ನೀವೇ ಅದಕ್ಕೆ ಆಹಾರವನ್ನು ಕೊಡ್ತಾ ಇರ್ತೀರಾ? ಸರಿ, ಆಹಾರವನ್ನು ಮಳೆಗಾಲದಲ್ಲಿ ನಾವು ಕೊಡಬೇಕು. ಈ ಮಳೆಗಾಲದ ಒಂದು 3 ತಿಂಗಳು ನಾವು ಜೇನು ಕುಟುಂಬಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ನಾವು ಗೆದ್ದಂತೆ ಅಂತ ಕಾಣ್ತದೆ ನನಗೆ. ಅಂದ್ರೆ ಜೇನು ಕುಟುಂಬ ಹೆಚ್ಚಾಗಿ ಪರಾರಿ ಆಗೋದು ಆಹಾರ ಇಲ್ಲದೆ ಮಳೆಗಾಲದಲ್ಲಿ. ಅದು ಏನು ಡ್ರೈ ಆಗ್ಲಿಕ್ಕೆ ಬಿಡಬಾರ್ದು ಅದರ ಏರಿಗಳನ್ನು, ಅದರಲ್ಲಿ ಆಹಾರ ತುಂಬಿರ್ಬೇಕು ಯಾವಾಗಲೂ ಕೂಡ. ಮಳೆಗಾಲ ಬರುವ ಮೊದಲು ಮೇ ತಿಂಗಳ ಕೊನೆಗೆ ನಾವೇನು ಕೊನೆಗೆ ಜೇನುತುಪ್ಪ ತೆಗಿತೇವೆ, ಆ ಸಮಯದಲ್ಲಿ ನಾವು ಅದರ ಅಡಿಹಲಗೆಯನ್ನೆಲ್ಲ ಒಮ್ಮೆ ಸ್ವಚ್ಛಗೊಳಿಸಿ ಅದಕ್ಕೆ ಏನು ಈ ಐಸ್ ಕ್ರೀಮಿನ ಕಪ್ಪಿನ ಹಾಗೆ ಕಪ್ಪಿರ್ತದೆ, ಆ ಕಪ್ಪನ್ನು ಅದರ ಮೇಲೆ ಇಟ್ಟು ಅದರ ಮೇಲಿಂದ ತೆಂಗಿನ ಮಡಲಿನ ತುಂಡುಗಳು ಅಥವಾ ಏನು ತೆಂಗಿನ ನಾರನ್ನು ಹಾಕಿಡಬೇಕು. ಹಾಕಿಬಿಟ್ಟು ಮಳೆಗಾಲ ಶುರುವಾಗಿ ಒಂದು 10 ದಿವಸ ಆದ ನಂತರ ಅದಕ್ಕೆ ಸಕ್ಕರೆ ನೀರನ್ನು ಹಾಕಬೇಕು. ಅಂದ್ರೆ ಸಕ್ಕರೆ ನೀರು ಅಂದ್ರೆ 1 ಸಕ್ಕರೆಗೆ 1 ನೀರು ಅಷ್ಟು ಹಾಕಿ, ಅಂದ್ರೆ 1 ಅಳತೆ ಸಕ್ಕರೆಗೆ 1 ಅಳತೆ ನೀರನ್ನು ಹಾಕಿ ಅದನ್ನು ಕರಗಿಸಿ, ಒಂದು ಬಿಸಿ ಮಾಡಿ ಕರಗಿಸಿ ತಣಿಸಿ ಕೊಟ್ಟರು ಆಗ್ಬೋದು, ಇಲ್ಲದಿದ್ರೆ ಕರಗಿಸಿ ಅದನ್ನು ಸುಮಾರು ಒಂದು ದೊಡ್ಡ ಕುಟುಂಬಕ್ಕೆ ಒಂದು 400 ml ನಷ್ಟು, ಒಂದು ಅರ್ಧ ಲೀಟರ್ಗಿಂತ ಸ್ವಲ್ಪ ಕಡಿಮೆ ಅಥವಾ 300-400 ml ನಷ್ಟು ಅದಕ್ಕೆ ನಾವು ಪ್ರತಿ 15 ದಿವಸ 10 ದಿವಸಕ್ಕೊಮ್ಮೆ ಹಾಕ್ತಾ ಹೋಗ್ಬೇಕು. ಆವಾಗ ಅದನ್ನು ತಿಂದುಕೊಂಡು ಅದು ಕುಟುಂಬ ಸ್ವಲ್ಪ ಅಭಿವೃದ್ಧಿ ಆಗ್ತದೆ. ಈ ಆಹಾರ ಇಲ್ಲ ಅಂತ ಆಗುವಾಗ ಜೇನ್ನೊಣಗಳು ಹೊರಗೂ ಹೋಗಿ ಕೆಲಸವೂ ಮಾಡೋದಿಲ್ಲ, ಮತ್ತೆ ಸುಮ್ಮನೆ ತಟಸ್ಥವಾಗಿರ್ತದೆ. ಆ ಸಕ್ಕರೆ ನೀರು ನಾವು ಕೊಟ್ಟ ಕೂಡಲೇ ತುಂಬಾ ಉತ್ಸಾಹದಿಂದ ಕೆಲಸ ಮಾಡ್ತವೆ. ಮತ್ತೆ ಈ ರಾಣಿ ನೊಣ ಕೂಡ ಮೊಟ್ಟೆ
ಇಡ್ತಾ ಇರ್ತದೆ. ಈ ರಾಣಿ ಮೊಟ್ಟೆ ಇಡ್ತಾ ಇದ್ರೆ ನಮಗೆ ಕುಟುಂಬ ಪರಾರಿ ಆಗೋದಿಲ್ಲ. ರಾಣಿ ಮೊಟ್ಟೆ ಇಡೋದು ನಿಲ್ಲಿಸಿದ ಕೂಡಲೇ ಮರಿಗಳಿಲ್ಲ ಅಂತ ಆಗ ಒಂದು ಸ್ವಲ್ಪ ಉಪದ್ರ ಆದ್ರೂ ಕೂಡ ಕುಟುಂಬ ಪರಾರಿ ಆಗ್ತದೆ. ಆದ್ದರಿಂದ ನಾವು ಮಳೆಗಾಲದಲ್ಲಿ ಅದಕ್ಕೆ ಸಾಕಷ್ಟು ಆಹಾರವನ್ನು ಕೊಡ್ತಾ ಇರ್ಬೇಕು, ಸಕ್ಕರೆ ನೀರನ್ನು. ಕೊಡದೇ ಇದ್ರೆ ಕುಟುಂಬ ಕ್ಷೀಣ ಆಗ್ತದೆ. ಕ್ಷೀಣ ಕುಟುಂಬಗಳಿಗೆ ಶತ್ರುಗಳ ಹಾವಳಿ ಜಾಸ್ತಿ. ಈ ಕೂಡೋಳು ಅಂತ ನಾವು ಹೇಳ್ತೇವೆ, ಕಣಜದ ಹುಳು, ಅದು ಬಂದು ಈ ನೊಣಗಳನ್ನೆಲ್ಲ ಕಚ್ಚಿ ಕಚ್ಚಿ ತೆಕೊಂಡು ಹೋಗ್ತದೆ. ಬಲಿಷ್ಠ ಕುಟುಂಬ ಆದ್ರೆ ಕಣಜದ ಹುಳು ಬಂದ ಕೂಡಲೇ ಅದನ್ನು ಈ ನೊಣಗಳೇ ಅದನ್ನು ಕಚ್ಚಿ ಮುದ್ದೆಯಾಗಿ ಮಾಡಿ ಕೊಲ್ತವೆ. ಮತ್ತೆ ಹಲ್ಲಿ ಕಾಟ, ಮತ್ತೆ ಅಡಿಭಾಗದಲ್ಲಿ ಅದಕ್ಕೆ ಒಂದು ಮಯಣದ ಚಿಟ್ಟೆ ಅಂತ ಬರ್ತದೆ, ಅದು ಬಂದು ಮೊಟ್ಟೆ ಇಡ್ತದೆ. ಆ ಮೊಟ್ಟೆ ಇಟ್ಟರೆ ಅದರಿಂದ ಹುಳ ಹೊರಟು ಅದು ಏರಿಗಳಿಗೆ ಹಬ್ಬುತ್ತದೆ. ಆ ಏರಿಯನ್ನು ತಿನ್ಲಿಕ್ಕೆ ಶುರು ಮಾಡಿದ್ರೆ ಮತ್ತೆ ಹೆಚ್ಚೆಚ್ಚು ಆ ಮಯಣದ ಹುಳಗಳು ದೊಡ್ಡ ಆಗ್ತಾ ಬರ್ತದೆ. ಅದು ದೊಡ್ಡಾದ ಕೂಡಲೇ ಅದರಲ್ಲಿ ಮೈಯ ಶಾಖ ವಿಪರೀತ ಹೊರಹೊಮ್ಮುತ್ತದೆ. ಈ ಶಾಖವನ್ನು ತಡೆಯಲಾರದೆ ಜೇನುನೊಣಗಳು ಇನ್ನೊಂದು ಏರಿಗೆ ಹೋಗ್ತವೆ. ಆವಾಗ ಈ ಮಯಣದ ಹುಳಕ್ಕೆ ತುಂಬಾ ಅನುಕೂಲ ಆಗ್ತದೆ. ಅದು ಆ ಏರಿಯನ್ನು ಆವರಿಸಿಕೊಂಡು ಏರಿಯನ್ನು ತಿನ್ಲಿಕ್ಕೆ ಶುರು ಮಾಡ್ತದೆ. ಹೀಗೆ ಮಾಡ್ತಾ ಮಾಡ್ತಾ ಈ ಶಾಖವನ್ನು ತಡಿಲಿಕ್ಕಾಗದೆ ಕುಟುಂಬ ಪರಾರಿ ಆಗ್ತದೆ. ಮತ್ತೆ ಏರಿಗಳೆಲ್ಲ ಈ ಮಯಣದ ಹುಳದ ಕಾಟಕ್ಕೆ ಎಲ್ಲ ನಾಶ ಆಗ್ತದೆ. ಹಾಗೆ ಈಗ ನೀವು ಮಳೆಗಾಲದಲ್ಲಿ ಅದಕ್ಕೆ ಆಹಾರವನ್ನು ಕೊಡ್ತಾ ಇರ್ತೀರಾ 15 ದಿನಕ್ಕೊಮ್ಮೆ. ಅದರ ಒಂದು ಸುತ್ತಮುತ್ತ ನೀವು ಹೋಗ್ತಾ ಇರ್ಬೇಕಾಗ್ತದ, ಹೇಗೆ ಅದನ್ನು ನೋಡ್ಕೊಳ್ತಾ ಇರ್ಬೇಕಾಗ್ತದ? ಹೌದು, ಮಳೆಗಾಲದಲ್ಲಿ ಅದಕ್ಕೆ ಶತ್ರುಗಳ ಹಾವಳಿ ಜಾಸ್ತಿ, ಅದನ್ನು ನೋಡ್ಕೊಳ್ಬೇಕು ನಾವು. ಹಲ್ಲಿ ಮತ್ತೆ ಜೇಡರ ಹುಳ ಮತ್ತೆ ಈ ಕೂಡೋಳು ಇದೆಲ್ಲ ಬರ್ತಾ ಇರ್ತದೆ. ಕೂಡೋಳಿಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಕಷ್ಟ ಆಗ್ತದೆ. ಅದರ ಗೂಡನ್ನು ನೋಡಿ ರಾತ್ರಿ ಬೆಂಕಿ ಹಾಕ್ಬೇಕಷ್ಟೇ. ಹಲ್ಲೆಲ್ಲ ಇದ್ದದನ್ನು ಓಡಿಸೋದು ಅಥವಾ ಕೊಲ್ಲೋದು ಹೀಗೆ ಮಾಡಬೇಕು. ಮತ್ತೆ ಏನಂದ್ರೆ ಈ ಮಳೆಗಾಲದಲ್ಲಿ ಅದರ ಸುತ್ತಮುತ್ತ ನಾವು ಈ ಗಿಡಗಳೆಲ್ಲ ಇದ್ದದನ್ನು ಕ್ಲೀನ್ ಮಾಡಿ ಇಡಬೇಕು. ಯಾಕೆಂದ್ರೆ ಬಳ್ಳಿ ಬೆಳೆದು ಅದರ ಏನು ಸ್ಟ್ಯಾಂಡಿನ ಮೇಲೆ ಹೋಗಿ ಉರಿ ಇತ್ಯಾದಿ ಇರುವೆ ಇತ್ಯಾದಿಗಳು ಅದಕ್ಕೆ ಜಾಸ್ತಿ ಬರ್ತವೆ. ಹಾಗೊಂದು 10 ದಿವಸಕ್ಕೊಮ್ಮೆ ನಾವು ಅದರ ಬಳಿಗೆ ಹೋಗಿ ಒಂದ್ಸಲ ನೋಡ್ಬೇಕು. ಮತ್ತೆ ನಮಗೆ ಅದು ಮಳೆಗಾಲದಲ್ಲಿ ತೆಂಗಿನ ಮರದಲ್ಲಿ 360 ದಿವಸ ಪರಾಗ ಇರುತ್ತದೆ. ಹಾಗೆ ತೆಂಗಿನ ಮರ ಇರುವಲ್ಲಿ ನಾವು ಆದಷ್ಟು ಜೇನುನೊಣಗಳನ್ನು ಇಟ್ರೆ, ಪೆಟ್ಟಿಗೆಗಳನ್ನು ಇಟ್ರೆ ಅದು ಪರಾಗವನ್ನು ತರ್ತಾ ಇರ್ತದೆ. ಈ ಪರಾಗ ತರುವುದು ನಮಗೆ ಹೊರಗಿಂದಲೇ ಕಂಡ್ರೆ ಈ ಕುಟುಂಬ ದೃಢವಾಗಿದೆ, ಸದೃಢವಾಗಿದೆ ಅಂತ ನಾವು ನಿರ್ಧಾರ ಮಾಡಬಹುದು. ಅಂದ್ರೆ ಒಳಗೆ ಮರಿಗಳಿವೆ, ಮರಿಗಳಿಗೆ ಆಹಾರಕ್ಕೋಸ್ಕರ ಅದು ಪರಾಗ ತರುವುದು. ಹಾಗೆ ಈಗ ಮಳೆಗಾಲದ ನಂತರ ನಾವು ಅದರ ಒಂದು ಜೇನುತುಪ್ಪವನ್ನು ಯಾವ ಸಂದರ್ಭದಲ್ಲಿ ತೆಗಿಲಿಕ್ಕಾಗ್ತದೆ ಸರ್? ಒಳ್ಳೆಯದು. ಮಳೆಗಾಲ ಕಳೆದ ನಂತರ ಸಾಮಾನ್ಯ ನಾವು ಅದಕ್ಕೆ ಆಹಾರ ಕೊಡ್ತಾ ಇದ್ರೆ ಸೆಪ್ಟೆಂಬರ್, ಸಾಮಾನ್ಯ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ನಮಗೆ ಅದನ್ನು ಪಾಲು ಮಾಡಲಿಕ್ಕೆ ಬರ್ತದೆ. ನಮಗೆ ಜೇನುನೊಣಗಳಿಂದ ತುಂಬಾ ಉಪಯೋಗ ಇದೆ. ಅಂದ್ರೆ ಈ ಪರಾಗಸ್ಪರ್ಶದಿಂದ ನಮಗೆ ಸುಮಾರು ಉತ್ಪತ್ತಿ ಜಾಸ್ತಿ ಆಗೋದಲ್ಲದೆ ತೆಂಗು ಅಡಿಕೆ ಎಲ್ಲ ಜಾಸ್ತಿ ಆಗ್ತದೆ. ಒಂದು 25% ಆದ್ರೂ ಸಾಮಾನ್ಯ ಹೆಚ್ಚಾಗ್ತದೆ ಹೇಳ್ತಾರೆ. ಅದು ಅಲ್ಲದೆ ನಮಗೆ ಜೇನು ಕುಟುಂಬವನ್ನು ಮಾರಾಟ ಮಾಡಿ ಕೂಡ ನಾವು ಹಣ ಮಾಡಬಹುದು. ಒಂದು 3 ಏರಿಯಾ ಕುಟುಂಬಕ್ಕೆ ನಮಗೆ 1,000 ರೂಪಾಯಿ ಅವರ ಪೆಟ್ಟಿಗೆ ಅವರದ್ದೇ 1,000 ರೂಪಾಯಿ ಕೊಡ್ತಾರೆ. ಜೇನು ತುಪ್ಪಕ್ಕೆ ಒಂದು 600 ರೂಪಾಯಿ ಅಲ್ಲ, ಒಂದು ಕೆಜಿಗೆ ಇದೆ. 750 ml 1 kg ಬರ್ತದೆ. ಹೀಗೂ ಕೂಡ ಮಾಡ್ಬೋದು. ನಾವು ಸುಮಾರು ಆಗಸ್ಟ್ ಕಳೆದು ಸೆಪ್ಟೆಂಬರ್ನಲ್ಲಿ ಮಳೆ ಕಡಿಮೆ ಆದ ಕೂಡಲೇ ಜೇನುನೊಣಗಳನ್ನು ನಾವೇ ಪಾಲ್ ಮಾಡಬೇಕು ಕರ್ತಕವಾಗಿ. ಅದುವಾಗಿ ಪಾಲಾಗಿ ಹೋದ್ರೆ ನಮಗೆ ನಷ್ಟ ಅದು. ಆದ್ದರಿಂದ ಅದು ಪಾಲಾಗುವ ಮೊದಲೇ ನಾವೇ ಪಾಲ್ ಮಾಡಬೇಕು. ಹೇಗೆ ಪಾಲ್ ಮಾಡೋದಂದ್ರೆ, ಈ ರಾಣಿ ನೊಣವನ್ನು ಹುಡುಕಬೇಕು ಮೊದಲು. ರಾಣಿ ನೊಣವನ್ನು ಹುಡುಕಿ ರಾಣಿ ನೊಣ ಇರುವ ಏರಿಯನ್ನು ನೊಣ ಸಹಿತವಾಗಿ ಬೇರೊಂದು ಪೆಟ್ಟಿಗೆಗೆ ಇಡಬೇಕು. ಅಂದ್ರೆ ಪಾಲ್ ಮಾಡುವ ಮೊದಲು ನಾವು ಗಮನಿಸಬೇಕು, ಪೆಟ್ಟಿಗೆಯಲ್ಲಿ ಗಂಡು ನೊಣ ಇರಬೇಕು ಅಥವಾ ಸುತ್ತಮುತ್ತ ಬೇರೆ ಪೆಟ್ಟಿಗೆಯಲ್ಲಿ ಗಂಡು ನೊಣ ಇದ್ರೂ ಆಗ್ತದೆ. ಈ ರಾಣಿ ನೊಣವನ್ನು ನಾವು ಹುಡುಕಿ ರಾಣಿ ನೊಣದೊಂದಿಗೆ ಆ ಏರಿಯನ್ನು ಪ್ರತ್ಯೇಕ ಪೆಟ್ಟಿಗೆಯಲ್ಲಿಟ್ಟು ಮತ್ತೆ ಇನ್ನೊಂದು 2-3 ಏರಿಗಳನ್ನು ಇಟ್ಟು ಸುಮಾರು ಅರ್ಧ ಭಾಗ ನೊಣವನ್ನು ನಾವು ಪೆಟ್ಟಿಗೆಯಲ್ಲಿಟ್ಟು ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಇಡಬೇಕು. ಅರ್ಧ ಕಿಲೋಮೀಟರ್ ದೂರದಲ್ಲಿ ಇಡದಿದ್ರೆ ಮರುದಿವಸ ಆಹಾರಕ್ಕೋಸ್ಕರ ಹೋದ ನೊಣಗಳು ಮತ್ತೆ ಪುನಃ ಮೊದಲನೇ ಪೆಟ್ಟಿಗೆಗೆ ಬರ್ತವೆ. ಆದ್ದರಿಂದ ಆ ಕುಟುಂಬ ಸ್ವಲ್ಪ ಕ್ಷೀಣ ಆಗ್ತದೆ. ಈ ಸ್ಥಳ ಇಲ್ಲದಲ್ಲಿ ಪಟ್ಟಣದಲ್ಲೆಲ್ಲ ಮಾಡ್ಲಿಕ್ಕೆ ಆಗ್ತದೆ, ಹತ್ತಿರ ಸ್ವಲ್ಪ ನೊಣ ಜಾಸ್ತಿ ಇಡಬೇಕು ಪಾಲ್ ಮಾಡಿ ತೆಗೆದಿಡುವ ಕುಟುಂಬಕ್ಕೆ. ಹಾಗೆ ನಾವು ಅರ್ಧ ಕಿಲೋಮೀಟರ್ ದೂರ ಇಟ್ಟ ಕೂಡಲೇ ಇಲ್ಲಿ ರಾಣಿ ಇಲ್ಲ ಅಂತ ಈ ಕೆಲಸಗಾರ ನೊಣಗಳಿಗೆ ಗೊತ್ತಾಗ್ತದೆ. ರಾಣಿ ಇಲ್ಲದ ಕೂಡಲೇ ಅವುಗಳೇ 3-4 ದಿವಸ ಬೆಳೆದ ಮೊಟ್ಟೆ ಅಂದ್ರೆ ಇದನ್ನು ಲಾರ್ವಾಕ್ಕೆ ವಿಶೇಷವಾದ ಆಹಾರವನ್ನು ಕೊಟ್ಟು ಅದನ್ನು ರಾಣಿ ಕಣಗಳನ್ನಾಗಿ ತಯಾರು ಮಾಡ್ತದೆ. ಹಾಗೆ ಪರಿವರ್ತನೆ ಮಾಡಿ ಒಂದು 10 ದಿವಸದ ಮೊದಲು 10 ದಿವಸ ಆಗುವಾಗ ಅದು ಹೊರಗೆ ಬರ್ತದೆ ರಾಣಿ. ನಾವು ಪಾಲು ಮಾಡದೇ ಇದ್ರೆ 16 ದಿವಸ, ಮೊಟ್ಟೆ ಇಟ್ಟು 16 ದಿವಸ ಬೇಕು ರಾಣಿ ಹೊರಗೆ ಬರ್ಲಿಕ್ಕೆ. ನಾವು ಕೃತಕವಾಗಿ ಪಾಲು ಮಾಡಿದ್ರೆ
ಸರಿಯಾಗಿ 10-11 ದಿವಸ ಆಗುವಾಗ ಅದು ಹೊರಗೆ ಬಂದಾಯ್ತು. ಯಾಕೆಂದ್ರೆ 4 ದಿವಸ ಬೆಳೆದ ಮೊಟ್ಟೆಗೆ ಅದು ರಾಜಶಾಹಿ ರಸ ಎನ್ನುವ ಒಂದು ದ್ರವವನ್ನು ಕೊಟ್ಟು ಅದು ಬೆಳೆಸ್ತಕ್ಕಂಥದ್ದು. ಹಾಗಾಗಿ ನಾವು ಪಾಲು ಮಾಡಿ 10 ದಿವಸ ಆಗುವಾಗ ಇದರಿಂದ ಹೊಸ ರಾಣಿ ಬರ್ತದೆ. ಹುಟ್ಟಿ 4 ದಿವಸ ಆಗುವಾಗ ಆಕಾಶಕ್ಕೋಗಿ ಜೋಡಿ ಆಗ್ತದೆ. ಮತ್ತೆ ಒಂದು 5 ದಿವಸ ಆಗುವಾಗ ಮೊಟ್ಟೆ ಇಡ್ಲಿಕ್ಕೆ ಶುರು ಮಾಡ್ತದೆ. ಸುಮಾರು ಪಾಲು ಮಾಡಿ 19-20 ದಿವಸ ಆಗುವಾಗ ರಾಣಿ ಮೊಟ್ಟೆ ಇಡ್ಲಿಕ್ಕೆ ಶುರು ಮಾಡ್ತದೆ. ಶುರುವಿಗೆ ಸ್ವಲ್ಪ ಕಡಿಮೆ ಮೊಟ್ಟೆ ಇಡ್ತದೆ, ಮತ್ತೆ ಜಾಸ್ತಿ ಮೊಟ್ಟೆ ಇಡ್ತದೆ. ಹೀಗೆ ಈ ಸಂತತಿ ಬೆಳೆಯುವಂಥದ್ದು ಈ ತರ ಒಂದು ಪಾಲು ಮಾಡು. ಹೌದು, ಪಾಲು. ಈಗ ನೀವು ಪಾಲು ಮಾಡುವ ಸಂದರ್ಭದಲ್ಲಿ ಈ ಕೈಗಳಿಗೆ ಚುಚ್ಚುವುದು ಏನಾದ್ರೂ ಆ ತರ ಅನುಭವಗಳೇನಾಗಿದ್ರೆ ಆಗಿದೆ ಸರ್? ಹಾಗೆ ಚುಚ್ಚಿದ್ರು ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂತಾರೆ. ಈ ವಾತ ಇತ್ಯಾದಿಗಳಿಗೆಲ್ಲ ಒಳ್ಳೇದು ಅಂತ ಹೇಳ್ತಾರೆ. ಚುಚ್ಚಿದ್ರೆ ನಾವು ಯಾವಾಗಲೂ ಜೇನುಪೆಟ್ಟಿಗೆ ಹತ್ರ ಹೋಗುವಾಗ ಒಂದು ಚೂರಿಯನ್ನು ಕೈಲಿ ಹಿಡ್ಕೊಂಡು ಹೋಗ್ಬೇಕು. ಚುಚ್ಚಿದ್ರೆ ಅದನ್ನು ಸ್ವಲ್ಪ ಚುಚ್ಚಿದ ಜಾಗದಲ್ಲಿ ಅದು ಕೂಡಲೇ ಹೋಗುದಿಲ್ಲ. ನಾವು ಕೈಯಲ್ಲಿ ಒರೆಸಿದ್ರೆ ಅದು ಅದರ ಮುಳ್ಳನ್ನಲ್ಲಿ ಬಿಟ್ಟು ಹೋಗ್ತದೆ. ಮುಳ್ಳಿನೊಂದಿಗೆ ಅದರ ಶರೀರ ಭಾಗವೂ ಕೂಡ ಅಲ್ಲಿ ಉಳಿಯುತ್ತದೆ. ಅದಕ್ಕೋಸ್ಕರ ನಾವು ಚೂರಿಯಲ್ಲಿ ಅದನ್ನು ಹೀಗೆ ಒತ್ತಿ ಅದನ್ನು ಸ್ವಲ್ಪ ಒರೆಸಿ ತೆಗಿಬೇಕು. ಅದು ಆ ಮುಳ್ಳನ್ನು ತೆಕ್ಕೊಂಡು ಹೋಗ್ತದೆ. ಮುಳ್ಳನ್ನು ತೆಕ್ಕೊಂಡು ಹೋದರೆ ಜೇನುನೊಣವು ಬದುಕ್ತದೆ, ನಮಗೆ ನೋವು ಕೂಡ ಸ್ವಲ್ಪ ಕಡಿಮೆ ಆಗ್ತದೆ. ಮತ್ತೆ ಈ ಜೇನುನೊಣ ಚುಚ್ಚಿದ ಭಾಗದಲ್ಲಿ ಒಂದು ರೀತಿಯ ಪರಿಮಳ ಹೊರಹೊಮ್ಮಿಸ್ತದೆ. ಅದು ಆ ರೀತಿ ಪರಿಮಳಕ್ಕೆ ಉಳಿದ ನೊಣಗಳು ಕೂಡ ಬಂದು ಚುಚ್ಚುತ್ತವೆ. ಆ ಸಂದರ್ಭದಲ್ಲಿ ನಾವು ಅಲ್ಲಿದ್ದ ನೀರು ಅಥವಾ ಏನು ಸೊಪ್ಪು ಇದ್ರೆ ಅದನ್ನು ಸ್ವಲ್ಪ ಅದಕ್ಕೆ ಉಜ್ಜಿದ್ರೆ ಆ ಪರಿಮಳ ಹೋಗ್ತದೆ. ಮತ್ತೆ ಪುನಃ ಬಂದು ಚುಚ್ಚುವ ಸಂದರ್ಭ ಸ್ವಲ್ಪ ಕಡಿಮೆ. ಅದಕ್ಕೋಸ್ಕರ ಮುಖಪರದ ಎಲ್ಲ ಸಿಗ್ತದೆ. ಆ ಮುಖಪರದೆಯನ್ನು ಹಾಕೊಂಡ್ರೆ ಅಥವಾ ಒಂದು ಸಣ್ಣ ಹೊಗೆ ಬಿಟ್ರೆ, ಹೊಗೆ ಅಂದ್ರೆ ಈ ತೆಂಗಿನ ನಾರಿನ ಹೊಗೆಯನ್ನು ಸ್ವಲ್ಪ ಹಾಕಿದ್ರೆ ಚುಚ್ಚುವ ಇದು ಕಡಿಮೆ ಆಗ್ತದೆ. ಚುಚ್ಚುವುದು ಮಳೆಗಾಲದಲ್ಲಿ ಜಾಸ್ತಿ ಸ್ವಲ್ಪ. ಅಂದ್ರೆ ಶತ್ರುಗಳು. ಜೇನುತುಪ್ಪವನ್ನು ಹೇಗೆ ನೀವು ತೆಗಿತೀರಾ ಇದರಿಂದ, ಪೆಟ್ಟಿಗೆಯಿಂದ? ಅದೇ, ನಾವು ಡಿಸೆಂಬರ್ ತನಕ ಪಾಲು ಮಾಡ್ತೇವೆ. ಹೀಗೆ ಆಗಸ್ಟ್ ಕೊನೆಯಿಂದ ಒಂದು ಡಿಸೆಂಬರ್ ತನಕ. ಡಿಸೆಂಬರ್ ನಂತರ ನಾವು ಪಾಲು ಮಾಡಬಾರ್ದು. ಡಿಸೆಂಬರ್ ನಂತರ ಪಾಲು ಮಾಡಿದ್ರೆ ನಮಗೆ ಜೇನುತುಪ್ಪ ಸಿಗೋದಿಲ್ಲ. ಹಾಗೆ ಡಿಸೆಂಬರ್ ಕೊನೆಯ ತನಕ ಪಾಲು ಮಾಡಿ ಮಾರಾಟ ಮಾಡೋದು ಅಥವಾ ನಮ್ಮಲ್ಲಿದ್ದ ಪೆಟ್ಟಿಗೆಗಳಿಗೆ ತುಂಬಿಸಿಕೊಂಡು ಕುಟುಂಬವನ್ನು ಹೆಚ್ಚು ಮಾಡೋದು, ಹಾಗೆ ಮಾಡಬಹುದು. ಡಿಸೆಂಬರ್ನ ನಂತರ ಅದು ಬೆಳೀತಾ ಹೋಗ್ತದೆ. ಅಂದ್ರೆ ಸುಮಾರು ನಾವು ಪಾಲು ಮಾಡಿದ ಕುಟುಂಬದಲ್ಲಿ 4 ಏರಿ ಇರ್ತದೆ. ಅದಕ್ಕೆ ಸ್ವಲ್ಪ ಸಕ್ಕರೆ ನೀರನ್ನೆಲ್ಲ ಆವಾಗ ಕೊಟ್ರೆ ಅದು ಏರಿ ಹೆಚ್ಚೆಚ್ಚು ಕಟ್ಟುತ್ತಾ ಹೋಗ್ತದೆ. ಈ ಎರಿ ಕಟ್ಟಬೇಕಿದ್ರೆ ಅಂದ್ರೆ ಕೆಲಸಗಾರರ ನೊಣದ ಹೊಟ್ಟೆ ಅಡಿಭಾಗದಲ್ಲಿ ಒಂದು 6 ಗ್ರಂಥಿಗಳಿವೆ. ಅದು ಮೈಣ ತೆಗಿಲಿಕ್ಕೋಸ್ಕರ ಇರುವ ಗ್ರಂಥಿ. ಆ ಮೈಣ ಬರೋದು ಹೇಗೆ ಅಂದ್ರೆ ಎಷ್ಟು ಜೇನು ತಿಂತದೋ ಅಷ್ಟೇ ಮೈಣ ಹೊರಗೆ ಬರ್ತದೆ. ಅಂದ್ರೆ ಸುಮಾರು 1 ಕಿಲೋ ಜೇನು ಮೈಣ ಉತ್ಪತ್ತಿ ಆಗ್ಬೇಕಿದ್ರೆ 10 ಕಿಲೋ ಜೇನುತುಪ್ಪ ತಿನ್ಬೇಕದು. ಹಾಗೆ ನಾವು ಆ ಸಂದರ್ಭದಲ್ಲಿ ಅದಕ್ಕೆ ಆಹಾರ, ಸಕ್ಕರೆ ನೀರನ್ನು ಅಥವಾ ಜೇನನ್ನು ನೀರು ಮಾಡಿ ಕೊಟ್ರೆ ಜೇನು ಮೈಣ ಉತ್ಪತ್ತಿ ಆಗ್ತದೆ. ಅದು ಸುಮಾರು ನಾವು 3-4 ಏರಿ ಇದ್ರೆ ಅದು ಮತ್ತೆ ಹೆಚ್ಚೆಚ್ಚು ಏರಿಗಳನ್ನು ಕಟ್ತಾ ಹೋಗ್ತದೆ. ಹಾಗೆ ಕೆಳಭಾಗ ಅಂದ್ರೆ ಅದು ಸಂಸಾರ ಕೋಣೆ ಅಂತ ನಾವು ಹೇಳ್ತೇವೆ. ಅದರ ಫುಲ್ ಆದ ಕೊಳ್ಳೆ, ಅದರಲ್ಲಿ 8 ಫ್ರೇಮ್ಗಳು ತುಂಬಿದ ಕೊಳ್ಳೆ ಮತ್ತೆ ಅದಕ್ಕೆ ಸೂಪರ್ ಅಂದ್ರೆ ಜೇನು ಕೋಣೆಯನ್ನು ನಾವು ಕೊಡಬೇಕು. ಆ ಜೇನು ಕೋಣೆಗೂ ಕೂಡ ನಾವು ಮೈಣದ ಹಾಳೆಯನ್ನೆಲ್ಲ ಕಟ್ಟಿ ಕೊಡಬೇಕು. ಕೆಳಗೆ ಕೂಡ 1 ಇಂಚ್ ಅಗಲಕ್ಕೆ ಮೈಣದ ಹಾಳೆಯನ್ನು ಕಟ್ಟಿದ್ರೆ ಅಡ್ಡಾದಿಡ್ಡಿ ಕಟ್ಟೋದಿಲ್ಲ, ಅದು ನೇರವಾಗಿ ಕಟ್ತದೆ. ನಮಗೆ ಫ್ರೇಮ್ ಅನ್ನೆಲ್ಲ ತೆಗೆದು ನೋಡ್ಲಿಕ್ಕೂ ಕೂಡ ಸುಲಭ ಆಗ್ತದೆ. ಹಾಗೆ ನಾವು ಜೇನು ಕೋಣೆಯನ್ನು ಕೊಡಬೇಕು. ಆ ಜೇನು ಕೋಣೆಯಲ್ಲಿ ಅದು ಏರಿಯನ್ನು ಕಟ್ಟಿ ಅಂದ್ರೆ ಅದಕ್ಕೂ ಕೂಡ ಫುಲ್ಲು ಅಂದ್ರೆ ಪ್ರತಿ ಫ್ರೇಮಿಗೂ ಕೂಡ ಫುಲ್ಲು ಮೈಣದ ಹಾಳೆಯನ್ನು ಕೊಟ್ಟರೆ ಅದು ಏರಿಯನ್ನು ಕಟ್ತದೆ. ಇಲ್ಲದಿದ್ದರೆ ನಾವು ಕಳೆದ ವರ್ಷದ ಏನು ಮೇ ತಿಂಗಳಲ್ಲಿ ಜೇನು ತೆಗೆದಾದ ನಂತರ ಅದನ್ನು ಹೊರಗೆ ಜಗಲಿಯಲ್ಲಿ ಇಟ್ಟಾಗ ಎಲ್ಲ ಜೇನುನೊಣಗಳು ಬಂದು ಅದನ್ನು ನೆಕ್ಕಿ ಕ್ಲೀನ್ ಮಾಡ್ತವೆ. ಆನಂತರ ನಾವು ಅದನ್ನು ಪ್ಲಾಸ್ಟಿಕಲ್ಲಿ ಕಟ್ಟಿ ಇಟ್ಟರೆ ಅದನ್ನು ಈ ಸಂದರ್ಭದಲ್ಲಿ ಕೊಡ್ಬೋದು. ಅಂದರೆ ಸಂಸಾರ ಕೋಣೆ ಫುಲ್ ಆದ ಕೊಳ್ಳೆ ಜೇನು ಕೋಣೆಯನ್ನು ಕೊಡ್ಬೋದು. ಹೀಗೆ ನೊಣಗಳ ಸಂಖ್ಯೆ ಜಾಸ್ತಿ ಆದ ಹಾಗೆ ನಾವು ಹೆಚ್ಚು ಜೇನು ಕೋಣೆಗಳನ್ನು ಕೊಡಬೇಕು. ಈ ಸಂದರ್ಭದಲ್ಲಿ ನೊಣಗಳ ಸಂಖ್ಯೆ ಜಾಸ್ತಿ ಆದ ಕೊಳ್ಳೆ ಪಾಲಾಗ್ಲಿಕ್ಕೋಸ್ಕರ ರಾಣಿ ಕಣಗಳನ್ನು ತಯಾರು ಮಾಡ್ತವೆ. ಸುಮಾರು ಮಾರ್ಚ್ ತನಕವೂ ನಾವು ದೃಢವಾದ ಕುಟುಂಬದಲ್ಲಿ ನೋಡ್ತಾ ಗಮನಿಸ್ತಾ ರಾಣಿ ಕಣಗಳನ್ನು ತೆಗೀತಾ ಇರ್ಬೇಕು. ಅಂದ್ರೆ ಪಾಲಾಗಬಾರದು ಡಿಸೆಂಬರ್ನ ನಂತರ. ತುಪ್ಪ ಸಿಗುವುದು ಕಡಿಮೆ ಆಗ್ತದೆ, ಜೇನುತುಪ್ಪ ಸಿಗುವುದು ಕಡಿಮೆ ಆಗ್ತದೆ. ಅಂದ್ರೆ ನೊಣಗಳ ಸಂಖ್ಯೆ ಕಡಿಮೆ ಆಗ್ತದೆ ಪಾಲಾಗಿ. ಹಾಗೆ ಪಾಲಾಗಿ ಹೋಗುವ ಮೊದಲೇ ನಾವೇ ಡಿಸೆಂಬರ್ ತನಕ ಕೃತಕ ಪಾಲನ್ನು ಮಾಡಿದ್ರೆ ನಮಗೆ ಕುಟುಂಬದ ಸಂಖ್ಯೆಯನ್ನೇ ಹೆಚ್ಚುಗೊಳಿಸಬಹುದು. ಮತ್ತೆ ಜೇನುತುಪ್ಪ ಕೂಡ ಒಳ್ಳೆ ಸಿಗುತ್ತದೆ. ಮತ್ತೆ ನಾವು ಜೇನುತುಪ್ಪ ತೆಗೆಯೋದು ಹೇಗೆ ಅಂದ್ರೆ ನಮ್ಮಲ್ಲಿ ಅದೇ ಜೇನುತುಪ್ಪ ತುಂಬುತ್ತದೆ ಅದರಲ್ಲಿ. ಅಂದ್ರೆ ಈ ಕೆಲಸಗಾರ ನೊಣಗಳು ಹೂವಿನ ಬಳಿಗೆ ಹೋಗಿ ಏನು ಪುಷ್ಪರಸವನ್ನು ತರ್ತವೆ. ಆ ಸಂದರ್ಭದಲ್ಲಿ ಅದರಲ್ಲಿ ನೀರಿನ ಅಂಶ ಇರ್ತದೆ. ಅಂದ್ರೆ
ವಿಜ್ಞಾನಿಗಳು ಹೇಳುವ ಪ್ರಕಾರ ಒಂದು ಚಮಚ ಜೇನಾಗಬೇಕಿದ್ರೆ ಈ ಜೇನ್ನೊಣ 7,000 ಹೂವಿನ ಬಳಿಗೆ ಹೋಗಬೇಕು. ಹಾಗೆ ಹೋಗಿ ತರುವಾಗ ಅದು ಬಾಯಿಯಿಂದ ಜೇನುಕೋಶಕ್ಕೆ, ಪುನಃ ಜೇನುಕೋಶದಿಂದ ಬಾಯಿಗೆ, ಹೀಗೆ ಪರಿವರ್ತನೆ ಮಾಡ್ತಾ ಬರ್ತದೆ. ಹಾಗೆ ಪರಿವರ್ತನೆ ಮಾಡದಿದ್ದರೆ ಅದು ಜೇನುತುಪ್ಪ ಆಗೋದಿಲ್ಲ. ಅದನ್ನು ಕೆಲವು ಕಿಣ್ವಗಳೆಲ್ಲ ಸೇರಿ ಅದು ಜೇನುತುಪ್ಪವಾಗಿ ಪರಿವರ್ತನೆ ಆಗ್ತದೆ. ಅದನ್ನು ಬಂದು ಇಲ್ಲಿ ಜೇನುಕೋಣೆಯ ಕೋಶದೊಳಗೆ ಅದು ಉಗುಳುತ್ತದೆ. ಸಂಸ್ಕೃತದಲ್ಲಿ ಏನು ಮಧುಚ್ಛಿಷ್ಟ ಅಂತ ಹೇಳ್ತಾರೆ, ಅಂದ್ರೆ ಜೇನ್ನೊಣದ ಎಂಜಲು ಅಂತ. ಹಾಗಿದ್ರು ಕೂಡ ಅದು ಪ್ರತಿ ಕೆಲಸಗಳಿಗೆ ದೇವರಿಗೆಲ್ಲ ಜೇನುತುಪ್ಪ ಬೇಕೇ ಬೇಕು. ಅದೀಗ ಉಗುಳಿದ ಏನು ಪುಷ್ಪರಸದಲ್ಲಿ ನೀರಿನ ಅಂಶ ಇರ್ತದೆ. ಪೆಟ್ಟಿಗೊಳಗಿದ್ದ ಜೇನ್ನೊಣಗಳು ಅಂದ್ರೆ ಚಿಕ್ಕ ನೊಣಗಳೆಲ್ಲ ಹೊರಗೆ ಹಾರ್ಲಿಕ್ಕೆ ಆಗದವುಗಳೆಲ್ಲ ಇರ್ತವೆ. ಅವುಗಳೆಲ್ಲ ರೆಕ್ಕೆಯ ಮೂಲಕ ಗಾಳಿ ಹಾಕಿ ಈ ನೀರಿನ ಅಂಶವನ್ನು ಎಲ್ಲ ಆವಿ ಮಾಡುತ್ತದೆ. ಹಾಗೆ ಬಂದು ಉಗುಳಿ ಒಂದು ಕೋಶ ತುಂಬುತ್ತದೆ. ಆ ಕೋಶ ತುಂಬಿದ ನಂತರ ಅದರಲ್ಲಿರುವ ನೀರಿನ ಅಂಶ ಎಲ್ಲ ಹೋದರೆ ಅದಕ್ಕೆ ಮತ್ತೆ ಪುನಃ ಮಾಯಣದ ಸೀಲ್ ಮಾಡ್ತದೆ. ಈ ರೀತಿ ಜೇನುಕೋಣೆಯಲ್ಲಿರುವ ಫ್ರೇಮಿನಲ್ಲಿ ಎಲ್ಲ ಕೋಶಗಳು ಕೂಡ ಅಂದ್ರೆ ಸೀಲಾದ ನಂತರ ನಾವು ಜೇನುತುಪ್ಪವನ್ನು ತೆಗಿಬೇಕು. ಆ ಸೀಲನ್ನು ಚೂರಿಯ ಸಹಾಯದಿಂದ ಮೆಲ್ಲನೆ ತೆಗೆದು ಅದನ್ನು ಮೆಷಿನಲ್ಲಿಟ್ಟು ಅದನ್ನು ತಿರುಗಿಸಬೇಕು. ಅಂದ್ರೆ ಅದರಲ್ಲಿ ಮೊಟ್ಟೆ ಮರಿಗಳಿರೋದಿಲ್ಲ. ಮೊಟ್ಟೆ ಮರಿಗಳಿರುವುದು ಕೇವಲ ಸಂಸಾರ ಕೋಣೆಯಲ್ಲಿ ಮಾತ್ರ. ಮತ್ತೆ ಜಾಗ ಸಾಕಾಗದಿದ್ದರೆ ಕೆಲವೊಮ್ಮೆ ಜೇನು ಕೋಣೆಯಲ್ಲಿ ಮೊಟ್ಟೆ ಇಡುವುದಿದೆ, ಆ ಏರಿಯನ್ನು ನಾವು ಜೇನು ತೆಗಿಬಾರದು. ಮೊಟ್ಟೆ ಮರಿಗಳಿಲ್ಲದ ಇದನ್ನು ಮಾತ್ರ ಮೆಷಿನ್ನ ಮೂಲಕ ತಿರುಗಿಸಿ, ಅಂದ್ರೆ ಗಾಳಿಯ ಒತ್ತಡದಿಂದ ಅದು ಎಲ್ಲ ಜೇನುತುಪ್ಪ ಎಲ್ಲ ಮೆಷಿನಿಗೆ ಬದಿಗೆ ಹೋಗಿ ಬರ್ತದೆ, ಕೆಳಗಡೆ ಸೇರ್ಕೊಳ್ತದೆ. ಅದನ್ನು ನಾವು ಮತ್ತೆ ತೆಗೆದು ನಾವು ಇಟ್ಕೊಳ್ಬಹುದು. ಅಂದ್ರೆ ಈ ಸಂದರ್ಭದಲ್ಲಿ ಆ ಏರಿ ಉಂಟಲ್ಲ, ಏರಿ ಹಾಳಾಗುದಿಲ್ಲ ನಾವು ಮೆಷಿನ್ ನ ಸಹಾಯದಿಂದ ತೆಗೆದ್ರೆ. ಮೊದಲೆಲ್ಲ ಏನಂದ್ರೆ ಮಡಿಕೆಯಲ್ಲಿ ಸಾಕುವಾಗ ಒಂದು ಸಲ ಮಾತ್ರ ನಾವು ಜೇನನ್ನು ತೆಗಿಬೇಕಾಗಿತ್ತು. ಅಂದ್ರೆ ಅದನ್ನು ಹಿಂಡಿದ್ರೆ ಮತ್ತೆ ಆ ವರ್ಷ ಮತ್ತೆ ನಮಗೆ ಜೇನುತುಪ್ಪ ಸಿಗೋದಿಲ್ಲ. ಈ ಏರಿಯನ್ನು ನಾವು ಮತ್ತೆ ಪುನಃ ಅದಕ್ಕೆ ಕೊಟ್ಟಾಗ ಒಂದು 12-15 ದಿವಸ ಅಂದ್ರೆ ಆ ಊರಿನ ಪರಿಸರದಲ್ಲಿ ಏನು ಮರಗಿಡಗಳಿವೆ, ಹೂಗಳೆಲ್ಲ ಇವೆ, ಅದನ್ನು ನೋಡ್ಕೊಂಡು 10 ಅಥವಾ 12 ದಿವಸ 15 ದಿವಸಕ್ಕೊಮ್ಮೆ ನಾವು ಪುನಃ ಜೇನುತುಪ್ಪ ತೆಗಿಬಹುದು. ಹೀಗೆ ತೆಗೆದು ಪುನಃ ಅದಕ್ಕೆ ಏರಿಯನ್ನು ಕೊಡಬೇಕು. ಸುಮಾರು ನಮಗೆ ಇಲ್ಲಿ ಫೆಬ್ರವರಿ ಕೊನೆಯಿಂದ ಮೇ ಒಂದು 15-17 ತನಕ ನಾವು ಜೇನುತುಪ್ಪವನ್ನು ತೆಗಿಬಹುದು. ಕೊನೆಯ ಸಲ ತೆಗೆದು ಅದನ್ನು ಹೊರಗಿಟ್ರೆ ಜೇನುನೊಣಗಳೆಲ್ಲ ಏರಿಯನ್ನು ಕ್ಲೀನ್ ಮಾಡಿ ಕೊಡ್ತವೆ. ಪ್ಲಾಸ್ಟಿಕ್ ಅಲ್ಲಿ ಕಟ್ಟಿ ಬೆಚ್ಚಗಿನ ಜಾಗದಲ್ಲಿಟ್ರೆ ಮುಂದಿನ ಜೇನು ಕೃಷಿಗೆ ನಮಗೆ ಅನುಕೂಲ ಆಗ್ತದೆ. ಈಗ ಹಾಗಾದ್ರೆ ಒಂದು ತಿಂಗಳಲ್ಲಿ 2 ಸಲ ಜೇನನ್ನು ನಾವು ಏಪ್ರಿಲ್ ಮೇ ಅಂದಾಜಿಗೆ, ಫೆಬ್ರವರಿ ನಂತರ ಏಪ್ರಿಲ್ ಮೇ ಅಂದಾಜಿಗೆ 3 ತಿಂಗಳಿಗೆ 2 ಸಲ ಜೇನನ್ನು ನಾವು ಧಾರಾಳವಾಗಿ ಕೆಲವೊಮ್ಮೆ 3 ಸಲ ಕೂಡ ತೆಗಿಲಿಕ್ಕೆ ಒಳ್ಳೆ ಪರಿಸರ ಎಲ್ಲ ಇದ್ರೆ. ಹೌದು. ಇದೀಗ ಜೇನು ತುಪ್ಪದಿಂದ ಆಯುರ್ವೇದಿಕ್ ಶಾಸ್ತ್ರ ಅದೊಂದು ನಮ್ಮ ಹೆಲ್ತ್ಗೆ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಮಾಹಿತಿ ಇದೆ? ನನಗೆ ಅದರ ಬಗ್ಗೆ ವಿಶೇಷ ಮಾಹಿತಿ ಇಲ್ಲ. ಅಂದ್ರೆ ಮಗ ಹುಟ್ಟಿ 12 ದಿವಸ ಆಗುವಾಗಲೇ ಅದಕ್ಕೆ ಜೇನು ತುಪ್ಪವನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಅಂತೂ ಅದರಲ್ಲಿ ಎಂತೆಲ್ಲ ಅಂಶಗಳು ಉಂಟು ಅಷ್ಟು ನನಗೆ ಹೇಳಲಿಕ್ಕೆ ಅನುಭವವೂ ಇಲ್ಲ. ಈ ಜೇನುತುಪ್ಪಕ್ಕೆ ನಾವು ಹಣ ಕೊಡೋದು ನಮಗೆ ಖಂಡಿತ ಅದು ವ್ಯರ್ಥ ಆಗೋದಿಲ್ಲ. ಬೇರೆ ಯಾವ್ಯಾವುದಕ್ಕೂ ನಾವು ಪೇಟೆಯಿಂದ ತೆಕ್ಕೊಂಡು ಹಣ ಕೊಡೋದಕ್ಕಿಂತ ಇದಕ್ಕೆ ನಾವು ಹಣ ಕೊಟ್ಟು ಪ್ರತಿದಿನ ಉಪಯೋಗಿಸಿದರೆ ತುಂಬ ಒಳ್ಳೆಯದು. ಅಂದರೆ ಈ ಜೇನುತುಪ್ಪವನ್ನು ಬೆಳಿಗ್ಗೆ ಆಹಾರದ ಮೊದಲು 1 ಚಮಚ ಜೇನುತುಪ್ಪ ಮತ್ತು ಬಿಸಿ ನೀರು, ಅದಕ್ಕೆ ನಿಂಬೆಹಣ್ಣು ಹಾಕಿ ಸೇವಿಸಿದರೆ ದಪ್ಪ ಇದ್ದವರು ಸ್ವಲ್ಪ ಸಪುರ ಆಗ್ತಾರೆ. ಮತ್ತು ರಾತ್ರಿ ಹಾಲಿಗೆ ಹಾಕಿ 1 ಚಮಚ ಹಾಲಿಗೆ 1 ಲೋಟ ಹಾಲಿಗೆ 1 ಚಮಚ ಜೇನುತುಪ್ಪವನ್ನು ಹಾಕಿ ಸೇವಿಸಿದರೆ ರಾತ್ರಿ ಚೆನ್ನಾಗಿ ನಿದ್ದೆ ಬರ್ತದೆ. ಮತ್ತೆ ಕ್ಷೀಣ ಇದ್ದವರು ದಪ್ಪ ಆಗ್ತಾರೆ ಅಂತ ಹೇಳೋದು ಕೇಳಿದ್ದೇನೆ. ಈಗ ಇದಕ್ಕೆ ವಿಶೇಷ ಮರಗಳು, ಈಗ ಯಾವ ಮರಗಳ ಹಿಡ್ಕೊಂಡು ಬರ್ತದೆ ಸರ್? ಹಾಗೇನಿಲ್ಲ, ಜೇನುನೊಣಗಳು ಸಾಮಾನ್ಯ ಎಲ್ಲ ಮರಕ್ಕೂ ಕೂಡ ಹೋಗ್ತದೆ. ಅದಕ್ಕೆ ಅಕ್ಟೋಬರ್ನಲ್ಲಿ ಹೂ ಬಿಡುವ ನೊರೆಕಾಯಿ ಮರ ಇದ್ರೆ ತುಂಬಾ ಒಳ್ಳೇದು. ಅಂದ್ರೆ ಆ ಸಮಯದಲ್ಲಿ ಬೇರೆ ಯಾವುದು ಹೂ ಸಿಗೋದಿಲ್ಲ, ಜೇನುಗಳು ಅಭಿವೃದ್ಧಿ ಆಗುವ ಸಮಯ ಅದು. ಆ ನೊರೆಕಾಯಿ ಮತ್ತೆ ಮಾವು ಎಲ್ಲದರಿಂದಲೂ ಅದು ಏನು ಹೂವಿನಿಂದ ಪರಾಗ ಪುಷ್ಪರಸ ಎಲ್ಲವನ್ನು ತರ್ತದೆ. ಕೆಲವರಲ್ಲಿ ಪರಾಗ ಜಾಸ್ತಿ, ತೆಂಗಿನ ಇದರಲ್ಲೆಲ್ಲ ಪರಾಗ ಸಿಗ್ತದೆ, ಅದರಿಂದ ಪರಾಗವನ್ನು ಹೊತ್ಕೊಂಡು ಬರ್ತದೆ. ಹಾಗೆ ಈ ಕಡೆ ನಮ್ಮ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಮರಗಳು ಹೂ ಬಿಡುವಂತಹದ್ದು.
ಆ ಹೂವಿನ ಮಕರಂದವನ್ನು ಇದು ತಕೊಂಡು ಬರ್ತದೆ. ಅಂದ್ರೆ ಈಗ ಆ ಕೊಡಗು ಸೈಡ್ ನೋಡಿದ್ರೆ ಅಲ್ಲಿ ಕಾಫಿ ತೋಟದ ಹೂಗಳು ಬಿಡುವ ಸಂದರ್ಭದಲ್ಲಿ ಅಲ್ಲಿನ ಜೇನನ್ನ ತಗೊಂಡು, ಹಾಗೆ ಇಲ್ಲಿ ನಮ್ಮ ಕರಾವಳಿ ಭಾಗಕ್ಕೆ ನಿಮ್ಗೆ ತಿಳಿದ ಮಟ್ಟಿಗೆ ಯಾವ ಮರದ ಒಂದು ಅನುಕೂಲವಾಗಿ ಆ ಜೇನು ಒಳ್ಳೇದಿರಬಹುದು ಅಂತ ಹೇಳಿ ಗೊತ್ತಾಗ್ತದೆ? ನಮ್ಮ ಕರಾವಳಿಗೆ ನಿಜವಾಗಿ ಕುಂಟಾಲದ ಜೇನು ಒಳ್ಳೇದು. ಈಗ ಕುಂಟಾಲ ಮರ ಕಾಣ್ಲಿಕ್ಕೆ ಸಿಗುದಿಲ್ಲ. ಕುಂಟಾಲ ಮರ ಅಂದ್ರೆ ಈ ಎಲ್ಲ ಅಕೇಶಿಯ ಬಂದು ಅದರ ಕೆಳಗಡೆ ಎಂತದ್ದು ಬೆಳೆಯುವುದಿಲ್ಲ. ಕುಂಟಾಲದ ಜೇನು ಅತ್ಯುತ್ತಮ. ಅಂದ್ರೆ ಸುಮಾರು ಏಪ್ರಿಲ್ ಅಂದಾಜಿಗೆ ಅದು ಸಿಗ್ತದೆ. ಅದು ಆ ಜೇನನ್ನು ನಾವು ಸಂಗ್ರಹಿಸಿಟ್ರೆ ನಮಗೆ ತುಂಬಾ ಒಳ್ಳೆಯದು. ಈಗ ಈ ಒಂದು ಜೇನು ಕೃಷಿಗೆ ಸರ್ಕಾರದಿಂದ ನಿಮಗೆ ಏನಾದ್ರೂ ಸವಲತ್ತುಗಳನ್ನು ತೆಗೆದುಕೊಂಡಿದ್ದೀರಾ? ಹೌದು, ಸರ್ಕಾರದಿಂದ ಸವಲತ್ತುಗಳಿವೆ. ತೋಟಗಾರಿಕಾ ಇಲಾಖೆಯಲ್ಲಿ ನಾವು ಅರ್ಜಿ ಸಲ್ಲಿಸಿದ್ರೆ ಅಲ್ಲಿ ನಮಗೆ ಸುಮಾರು ಸಬ್ಸಿಡಿ ಅಂದ್ರೆ ಸುಮಾರು 70% ಎಷ್ಟಿದೆ ನನಗೆ ಸರಿ ಗೊತ್ತಿಲ್ಲ. ಸಾಮಾನ್ಯ ಇವರಿಗೆಲ್ಲ 70% ಇರ್ಬೋದು. ಮತ್ತೆ ಉಳಿದವರಿಗೆ 90% SC/ST ಗಳಿಗೆಲ್ಲ ಅದಕ್ಕೆ ಸಹಾಯಧನ ದೊರಕ್ತದೆ. ಅವರು ಅಂದ್ರೆ ನಾವು ಅರ್ಜಿ ಸಲ್ಲಿಸಿದ್ರೆ ನಮಗೆ ತರಬೇತಿ ಆಗಿರಬೇಕು. ನಮ್ಮ ಮನೆ ಪಕ್ಕಕ್ಕೆ ಜೇನು ಕುಟುಂಬ ಮತ್ತು ಪೆಟ್ಟಿಗೆಯನ್ನು ತಂದು ಕೊಡ್ತಾರೆ. ನಾವು ಅದಕ್ಕೆ ಏನೋ ಅಲ್ಪ ಹಣವನ್ನು ಅವರಿಗೆ ಕೊಟ್ರೆ ಅಷ್ಟು ನಮಗೆ ಸಿಗುತ್ತದೆ. ಹಾಗೆ ಮತ್ತೆ ಈ ಜೇನ್ನೊಣದ ವಿಶೇಷತೆ ಏನು ಅಂತ ಕೇಳಿದ್ರೆ, ಇದರಲ್ಲಿ ಪರಾಗಸ್ಪರ್ಶದ ಸಾಧ್ಯತೆ ಅಧಿಕ ಈ ತೊಡುವೆ ಜೇನಿನಲ್ಲಿ. ಯಾಕೆಂತ ಕೇಳಿದ್ರೆ, ಒಂದು ಜಾತಿಯ ಹೂವಿನ ಬದಿಗೆ ಅದು ಹೋದ್ರೆ ಅದೇ ಜಾತಿಯ ಹೂವಿಗೆ ಹೋಗಿ ಅದರಲ್ಲಿ ಆ ಪರಾಗ ಮತ್ತು ಪುಷ್ಪರಸ ಮುಗಿಯುವ ತನಕ ಅದೇ ಜಾತಿಯ ಹೂವಿನ ಬಳಿಗೆ ಹೋಗ್ತದೆ. ಹಾಗೆ ಪರಾಗಸ್ಪರ್ಶದ ಸಾಧ್ಯತೆ ಅಧಿಕ. ಉಳಿದ ಜೇನ್ನೊಣಗಳು ಅಂದ್ರೆ ಏನು, ಪೆರಿಯ, ಹೆಜ್ಜೇನು ಇತ್ಯಾದಿಗಳಿವೆ. ಅವುಗಳು ಎಲ್ಲಾ ಜಾತಿಯ ಹೂವಿನ ಬಳಿಗೂ ಹೋಗ್ತದೆ. ಉದಾಹರಣೆಗೆ ಸೌತೆಯ ಇದ್ರೆ ಆ ಸೌತೆಯಲ್ಲಿರುವ ಪರಾಗ ಎಲ್ಲ ಮುಗಿಯುವ ತನಕ ಸೌತೆಯ ಹೂಗಳಿಗೆ ಅದು ಹೋಗಿ ಬರ್ತದೆ. ಹಾಗೆ ಪರಾಗಸ್ಪರ್ಶದ ಸಾಧ್ಯತೆ ಕೂಡ ಈ ತೊಡುವೆ ಜೇನಿನಲ್ಲಿ ಅಧಿಕ. ತೋಟದಲ್ಲಿ ಸಾಮಾನ್ಯ ಒಂದು 10 ಜೇನು ಪೆಟ್ಟಿಗೆಗಳನ್ನು ಇಡುವುದು ತುಂಬಾ ಒಳ್ಳೆಯದು. ಅಡಿಕೆ ಆಗಲಿ ಯಾವುದೇ ಕೃಷಿಯಲ್ಲಾಗಲಿ ಎಲ್ಲ ಒಂದು ಗಿಡಗಳಿಗೆ ಸಹ ಮರಗಳಿಗೆ ಸಹ ಇದರಿಂದ ಪ್ರಯೋಜನ ಒಂದು ಕಡೆ, ಇನ್ನೊಂದು ಕಡೆ ಅವುಗಳಿಗೆ ಸಹ ಪ್ರಯೋಜನ, ಇನ್ನೊಂದು ನಮಗೆ ಈ ಪ್ರಕೃತಿಯಿಂದ ಒಂದು ಪ್ರಕೃತಿ ಇದ್ರೆ ನಾವು ಅಂತಲೇ ಹೇಳುವುದಕ್ಕೆ ಸಹ ಒಂದು ಉದಾಹರಣೆ ಇದು. ಕೊನೆಯದಾಗಿ ನಮ್ಮ ರೈತರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ನನ್ನ ಬಯಕೆ ಅದುವೆ, ಜೇನು ಕೃಷಿ ಮಾಡಲಿಕ್ಕೆ ಸಾಧ್ಯ ಇದ್ದವರು ಒಂದೊಂದು 10 ಪೆಟ್ಟಿಗೆ 1 ಎಕರೆ 2 ಎಕರೆಗೆ ಇಡುವುದು ಒಳ್ಳೆಯದು. ಇನ್ನು ಜೇನು ಕೃಷಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಚುಚ್ಚುತ್ತದೆ ಅಂತ ಕೆಲವರಿಗೆ ಅದು ಅಲರ್ಜಿ ಎಲ್ಲ ಆಗ್ತದೆ. ಅಂತಹವರು ಮಡಿಕೆ ಇತ್ಯಾದಿಗಳನ್ನಿಟ್ಟು ಅದಕ್ಕೆ ಸ್ವಲ್ಪ ಜೇನು ಮೇಣವನ್ನು ಸವರಿ ತಂಪಾದ ಜಾಗದಲ್ಲಿಟ್ಟರೆ ಅದಕ್ಕೆ ಜೇನ್ನೊಣಗಳು ತಾವಾಗಿ ಬಂದು ಕೂತ್ಕೊಳ್ತವೆ. ಅದರಿಂದ ಜೇನು ತೆಗಿಲಿಕ್ಕೆ ಸಾಧ್ಯ ಆಗದಿದ್ರು ನಮಗೆ ಪರಾಗಸ್ಪರ್ಶ ಆದರೂ ಆಗ್ತದೆ. ಅಥವಾ ಈ ಸತ್ತ ಮರಗಳು ಕೆಲವಿರ್ತವೆ, ಈ ಚಲು ಮರ, ಅಡಿಕೆ ಮರ, ಆ ಸತ್ತ ಮರಗಳನ್ನು ಕಡಿಯದೇ ಬಿಟ್ಟರೆ ಅದರಲ್ಲಿರುವ ಏನು ಪೊಟರೆಯೊಳಗಡೆ ಜೇನ್ನೊಣಗಳು ಬಂದು ಸೇರ್ಕೊಳ್ತವೆ. ಅಲ್ಲಿ ಪರಾಗಸ್ಪರ್ಶ ಮಾಡ್ತಾ ಅದರಷ್ಟಕ್ಕೆ ಬೆಳೀಬಹುದು ಅಂತ ನನ್ನ ಯೋಚನೆ. ವಿಶೇಷವಾಗಿ ಇವತ್ತು ತುಂಬಾ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಜೇನು ಕೃಷಿ, ಜೇನು ನೊಣ, ಹಾಗೆ ಅದಕ್ಕೆ ಬೇಕಾದ ಆಹಾರ, ಹಾಗೆ ಅದರೊಟ್ಟಿಗೆ ಈ ಕೃಷಿಯಿಂದ ಮರಗಳ ಒಂದು ಬೆಳವಣಿಗೆ ಇರಲಿ, ತರಕಾರಿಗಳ ಹೂಗಳು, ತರಕಾರಿ ಬೆಳೆಯುವ ಸಂದರ್ಭದಲ್ಲಿ ಬಿಡುವ ಹೂಗಳ ಆ ಪರಾಗಸ್ಪರ್ಶದಿಂದ ಬೆಳವಣಿಗೆ ಆಗುವಂಥದ್ದು, ಇದೆಲ್ಲ ಒಂದು ವಿಶೇಷವಾದ ಮಾಹಿತಿ, ತುಂಬಾ ಮಾಹಿತಿ ಕೊಟ್ಟಿದ್ದೀರಾ ಸರ್. ನಮ್ಮ ಆಕಾಶವಾಣಿ ಕಾರ್ಯಕ್ರಮದ ಕಿಸಾನ್ ವಾಣಿ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಧನ್ಯವಾದಗಳು. ನಮಸ್ತೆ ಸರ್. ಕೇಳುಗರಿಗೂ ಕೂಡ ಧನ್ಯವಾದಗಳು. ಈಗ ಈ ವಿಶೇಷವಾಗಿ ನೀವು ಮಾಡಿದಂತಹ ಈ ಜೇನು ಕೃಷಿಯ ಮಾಹಿತಿಯನ್ನು ಕೆಲವು ರೈತರಿಗೆ ಕೇಳಬೇಕು ಅಂತ ಅನಿಸಿದ್ರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂತಹ ಒಂದು ದೂರವಾಣಿ ಸಂಖ್ಯೆ ಹೇಳ್ಬೋದಾ ಸರ್? ಹೇಳ್ಬೋದು. ಇವರನ್ನು ಸಂಪರ್ಕಿಸಬಹುದಾದ ದೂರವಾಣಿ ಸಂಖ್ಯೆ 9481756203. ಇನ್ನೊಮ್ಮೆ 9481756203. ತುಂಬಾ ಧನ್ಯವಾದಗಳು ಸರ್. ಧನ್ಯವಾದಗಳು. ಇದುವರೆಗೆ ಜೇನು ಕೃಷಿಯ ಬಗ್ಗೆ ಶಿರಂಕಲ್ಲು ಕೃಷ್ಣ ಭಟ್ ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಶಶಿಕಲಾ ಪ್ರಭು ಕಾಡುಮಠ. ಈ ಕಾರ್ಯಕ್ರಮದ ನಿರ್ದೇಶನ PV ಪ್ರಶಾಂತ್ ಕುಮಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನ ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ. ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ. ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ 10 ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಬೇರೆ ಬೆಳೆಗಿಂತ
10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು. ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನ ದುಪ್ಪಟ್ಟು ಮಾಡುತ್ತಿದ್ದಾರೆ. ಕರ್ನಾಟಕದ ಬೆಳಗಿ ಗ್ರಾಮದ ಬೀರಪ್ಪ ಅನ್ನೋ ರೈತ ಈ ಪಾಮ್ ಮರದ ಆರ್ಥಿಕ ನಿರೀಕ್ಷೆಯಿಂದ ಈ ಪಾಮ್ ಕೃಷಿ ಶುರು ಮಾಡಿದ್ದಾರೆ. ನಾನೀಗ 17 ವರ್ಷ ಬೆಳೆಯಕತ್ತೀನಲ್ಲ, ಈ ವೇಳೆ ಹಚ್ಚುಕಿತ ಪೂರ್ವದಲ್ಲೇ ಆಜುಬಾಜು ರೈತರು ನನಗೆ ಇದೊಂದು ಸ್ವಲ್ಪ ಯಾಕೋ ನೀವು ಮುಳ್ಳಿನ ಗಿಡ ಹಚ್ಚಬೇಡ, ಇದು ಭಾಳ ನಿನಗೆ ಇದು ಆಕತಿ, ಲಾಭದಾಯಕ ಅನಿಸೋದಿಲ್ಲ ಅಂತ ತಿಳ್ಕೊಂಡು ಹೇಳಿದರು. ಆದರೂ ನನಗೆ ತೋಟಗಾರಿಕೆ ಇಲಾಖೆಯವರು ಬಂದು ಇಲ್ಲ ನೀವು ಬೆಳೆದು ನೋಡ್ರಿ, ಇದು ಲಾಭಾಲಿಕ ನಮ್ಮನ್ನು ಕೇಳ್ರಿ ಅಂತೇಳಿ ಚಾಲೆಂಜ್ ಮಾಡಿದ್ರು ಅವರು. ನಾನು ಅವ್ರು ಹೇಳಿದ ಪ್ರಕಾರ ಚಲೋ ಇಳುವರಿ ತೆಗಿಯೋಕೆ ಪ್ರಯತ್ನ ಮಾಡಿದ್ದೆ. 3 ವರ್ಷದಿಂದ ನನಗೆ ಬೆಳೆ ಸ್ಟಾರ್ಟ್ ಆಯ್ತು ಕಟಾವು ಮಾಡೋಕೆ ಹಣ್ಣು. ಇವತ್ತಿನ ನಾನು 15 ದಿವಸಕ್ಕೊಮ್ಮೆ ಕಟಾವು ಮಾಡೋದು ನಿಲ್ಲಿಸಿಲ್ಲ. ನನಗೆ ಭಾಳ ಇದು ಕಬ್ಬಿನಕ್ಕಿಂತ ಲಾಭದಾಯಕ ಅನಿಸುತ್ತೆ ಅನ್ನೋದ್ರಿಂದ ಇದು ಚಲೋ ಬೆಳೆ ಆಗೈತೆ ನನಗಿದು. ಇದು ನನ್ನ ನೋಡಿನೂ ಇನ್ನೂ ಸಾಕಷ್ಟು ಜನನು ಹಚ್ಚಾರ ಈಗ ರೈತರು ಆಜುಬಾಜು ಎಲ್ಲ. ಈಗ ನನಗೆ ಬ್ಯಾಡ ಅಂದ್ರೆ ರೈತರು ಇಳುವರಿ ಚಲೋ ಬರೋದ್ರಿಂದ ಒಳ್ಳೆ ಲಾಭದಾಯಕ ಬೆಳೆ ಅನಿಸೈತಿ. ಹೀಗಾಗಿ ಎಲ್ಲ ರೈತರು ಇದನ್ನು ಬೆಳೆಯೋಕೆ ಏನು ಅಡ್ಡಿ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್, ಆಯಿಲ್ ಪಾಮ್, NMEO OP ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಆರ್ಥಿಕ ಹಾಗೂ ತಾಂತ್ರಿಕ ನೆರವನ್ನ ಕೊಡಲಾಗುತ್ತಿದೆ. ಪಾಮ್ ಮರ, ಅಂತರ ಬೆಳೆ, ಹನಿ ನೀರಾವರಿ, ಡೀಸೆಲ್, ವಿದ್ಯುತ್, ಸೌರ ಪಂಪ್ಸೆಟ್, ಕೊಳವೆ ಬಾವಿ, ಕೊಯ್ಲು ಉಪಕರಣಗಳು, ಹಳೆಯ ಮರಗಳನ್ನು ಮತ್ತೆ ನೆಡುವುದು, ಇದಕ್ಕೆಲ್ಲ ರೈತರಿಗೆ ಸಬ್ಸಿಡಿ ಅಂದರೆ ಸಹಾಯಧನ ಕೊಡಲಾಗುತ್ತಿದೆ. ಎರೆಹುಳ ಸಾಗಣೆ ಘಟಕ ಮತ್ತು ಅದರ ಯಂತ್ರೋಪಕರಣಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ 1 ರಿಂದ 5 ಲಕ್ಷ ರೂಪಾಯಿಗಳು ಸಹಾಯಧನವನ್ನು ಕೊಡಲಾಗುತ್ತದೆ. ಭಾರತ ಸರ್ಕಾರ ಎಣ್ಣೆ ತಾಳೆ ಸಸಿಗಳಿಗೆ ರೂಪಾಯಿ 20,000ರಿಂದ 29,000ವರೆಗೆ ಪ್ರತಿ ಹೆಕ್ಟರ್ಗೆ ಸಹಾಯಧನ ನೀಡಲಾಗುತ್ತಿದೆ. ಅಂತರ ಬೆಳೆ ಹಾಗೂ ಬೆಳೆ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಪ್ರತಿ ಹೆಕ್ಟರ್ಗೆ 42,000 ಸಹಾಯಧನವನ್ನು ನೀಡಲಾಗುತ್ತಿದೆ. ಜೊತೆಗೆ ಹನಿ ನೀರಾವರಿ ಅಳವಡಿಕೆಗೂ ಸಹ ಸಹಾಯಧನ ನೀಡಲಾಗುತ್ತಿದೆ. ಒಟ್ಟು ಪ್ರತಿ ಹೆಕ್ಟರ್ಗೆ 30,000 ಒಂದು ಸಹಾಯಧನ ನೀಡಲಾಗುತ್ತಿದೆ. ಜೊತೆಗೆ ಬೆಳೆ ಕಟಾವು ಯಂತ್ರ ಹಾಗೂ ಟ್ರ್ಯಾಕ್ಟರ್ ಟ್ರಾಲಿಗೂ ಸಹಿತ ಒಂದು ಸಹಾಯಧನ ನೀಡುವಂಥ ಒಂದು ಯೋಜನೆ ಈ ಒಂದು ತಾಳೆ ಬೆಳೆ ಯೋಜನೆಯಲ್ಲಿದೆ. ಪಾಮ್ ಕೃಷಿ ನಮ್ಮ ದೇಶದ ರೈತರಿಗೆ ಒಂದು ವರವಾಗಿದೆ. ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.